श्रीगुरुभ्यो नमः। हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः अशेषवाग्जाड्यवलापहन्त्री नवं नवं स्पष्टसुवाक्प्रदायिनी ममेह जिह्वाग्रसुरङ्गनर्तकी भवप्रसन्ना वदने च मे श्रीः व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये सत्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवण्यम्बचरणो हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः वैकुण्ठरामो यम्बवरे स्वयमेव स्वपूजकं रघुप्रियार्य योगीन्द्रं नौमि सज्ञानसिद्धये। ಶ್ರೀಗುರುಭ್ಯೋ ನಮಃ. ಯಾದವಾರ್ಯರು ರಚನೆ ಮಾಡಿರುವಂತಹ ವ್ಯಾಸಗದ್ಯದಲ್ಲಿ 26 ವಾಕ್ಯಗಳ ವಿಷಯವನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ 27ನೇದ್ದು ಅದರಲ್ಲಿ ವೇದವ್ಯಾಸದೇವರನ್ನ ಯಾವ ರೀತಿಯಾಗಿ ಚಿಂತಿಸಬೇಕು, ಧ್ಯಾನ ಮಾಡಬೇಕು ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ವೇದವ್ಯಾಸ ರೂಪ ಅನೇಕ ರೀತಿಯಿಂದ ಉಪಕಾರವನ್ನು ಮಾಡಿರುವಂತಹದ್ದು, ಅನುಗ್ರಹವನ್ನು ಮಾಡಿದ್ದು. ಪಾಂಡವರಿಗೆ ಸಂಬಂಧಿಸಿದಂತೆ ವೇದವ್ಯಾಸದೇವರನ್ನ ಕಾಣುವುದು ಒಂದಾದರೆ, ವೈಶಂಪಾಯನ, ಸುನಂತು, ಜೈಮಿನಿ, ಔಡುಲೋಮಿ, ಕಾಸಕೃಷ್ಣ ಮೊದಲಾದ ಋಷಿಗಳಿಗೆ ಪಾಠ ಹೇಳಿದ ಗುರುಗಳ ರೂಪದಲ್ಲಿ ನೋಡುವಂತಹದ್ದು ಮತ್ತೊಂದು ವೇದವ್ಯಾಸದೇವರು. ಮಹಾಭಾರತದಲ್ಲಿ ಹೆಜ್ಜೆ ಹೆಜ್ಜೆಗೂ ತಾವು ನಿಂತು ಪಾಂಡವರ ವಿಜಯಕ್ಕೆ ಕಾರಣರಾಗಿ ಕೌರವರಿಗೆ ತಿದ್ದಿ ಬುದ್ಧಿವಾದ ಹೇಳಿದ ಪಾತ್ರದಲ್ಲಿ ನೋಡುವಂತಹದ್ದು ವೇದವ್ಯಾಸದೇವರು. ಇದೆಲ್ಲಕ್ಕೂ ಮಿಗಿಲಾಗಿ ಯಾದವಾರ್ಯರು ವೇದವ್ಯಾಸದೇವರನ್ನು ಈ ರೀತಿಯಾಗಿ ನೀವು ಧ್ಯಾನ ಮಾಡ್ರಿ, ಈ ರೀತಿಯಾಗಿ ಉಪಾಸನೆಯನ್ನು ಮಾಡ್ರಿ ಅಂತ ತಿಳಿಸ್ತಾರೆ. ಏನು ಅಂದರೆ ಸತ್ಶಾಸ್ತ್ರ ಕರ್ತೃಗಳನ್ನಾಗಿ ಚಿಂತನೆ ಮಾಡ್ರಿ ಅಂತ ತಿಳಿಸ್ತಾ ಇದ್ದಾರೆ. ಸತ್ಶಾಸ್ತ್ರಗಳು ಯಾವುದು ಸತ್ಶಾಸ್ತ್ರಗಳು ಅಂತ ಕೇಳಿದ್ರೆ, ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರ ಕರ್ತ್ರೇ ನಮಃ. ಎಂತಹ ಉತ್ತಮವಾದ ಶಾಸ್ತ್ರಗಳನ್ನು ರಚನೆ ಮಾಡಿದ್ದಾರೆ. ಬ್ರಹ್ಮಸೂತ್ರ ಅಂತ ಹೆಸರು. ನೋಡ್ಲಿಕ್ಕೆ 564 ಸೂತ್ರಗಳು. ಎಷ್ಟು ಪುಟ್ಟ ಸೂತ್ರಗಳು ಅಂದ್ರೆ ಪಾರಾಯಣ ಮಾಡಿದ್ರೆ ಒಂದು 15 ನಿಮಿಷದಾಗ ಮುಗಿದು ಹೋಗ್ತದೋ ಏನೋ, ಅಷ್ಟು ಚಿಕ್ಕ ಸೂತ್ರಗಳೆಲ್ಲ ಇರೋದು. ಅಂತಹ ಒಂದೊಂದು ಸೂತ್ರಗಳಿಂದಲೂ ವೇದದ ಅರ್ಥವನ್ನು ನಿರ್ಣಯ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರವೆಂಬುವಂತಹ ಸತ್ಶಾಸ್ತ್ರವನ್ನು ಬರೆದವರು ವೇದವ್ಯಾಸದೇವರು. ಮಹಾಭಾರತದ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಶ್ರೀಮದಾಚಾರ್ಯ ಉದ್ಗಾರ ತೆಗೆದು ಹೇಳ್ತಾರೆ, ಮಹಾಭಾರತ ನಮ್ಮ ಕೈಗೆ ಎಟಕುವುದು ಅಲ್ಲವೇ ಅಲ್ಲ. ನೀವು ಸುಮ್ಮನೆ ಬಹಳ ಅದಕ್ಕೆ ಗುರುಮುರಿಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ಮಹಾಭಾರತ ಚಂದದ, ಅದನ್ನು ಪುಸ್ತಕ ಮನೆಯಾಗಿಟ್ಟು ಮಂಗಳಾರತಿ ಮಾಡಿ ಮಂತ್ರಾಕ್ಷತೆ ಎಣಿಸಿ ಕೈ ಬಿಡ್ರಿ. ಯಾಕೆ ಅಂದರೆ ಯಸ್ಮಿನ್ ದಶಾರ್ಥಾಃ ಸರ್ವತ್ರ ನಜ್ಞೇಯ ಸರ್ವಜಂತುಭಿಃ. ಒಂದೊಂದು ಶ್ಲೋಕಕ್ಕೆ ಕಡಿಮೆ ಅಂದರೆ 10 ಅರ್ಥಗಳಿವೆ ಅಂತ ಹೇಳ್ತಾರೆ ಮಹಾಭಾರತದ್ದು. ಆ 10 ಅರ್ಥಗಳನ್ನು ಬಲ್ಲವರು ಯಾರು? ನಾವೆಲ್ಲ ಬಲ್ಲ ಹಾಗೂ ಸಾಧ್ಯವೇ ಇಲ್ಲ. ಮತ್ತು 10 ಅರ್ಥ ತಿಳಿಲಿಕ್ಕಾಗಂಗಿಲ್ಲ. ಅಂದ್ರೆ 10 ಅರ್ಥ ಹೇಳಿ ಏನು ಪ್ರಯೋಜನ ಅಂತ ಕೇಳಿದ್ರೆ, ನೀವು ಒಬ್ಬರ ಅಲ್ಲಲ್ಲ ಓದೋರು. ಹೀಗೆ ಪ್ರಶ್ನೆ ಮಾಡ್ತಾರೆ. ಮತ್ತೆ
ನೀವು ಒಬ್ಬರೇ ಓದೋರಾಗಿದ್ರೆ ನಿಮಗೆ ಎಷ್ಟು ಅರ್ಥ ತಿಳಿಸ್ಬೇಕು ಅಷ್ಟೇ ಹೇಳ್ತಿದ್ವಿ. ಇದು ಬ್ರಹ್ಮದೇವರಿಗೂ ಸಾಧಾರಣವಾದ ಟೆಕ್ಸ್ಟ್ ಬುಕ್ ಆಗಿದೆ, ನಮಗೆ ಹೆಂಗೆ ಸಾಧಾರಣವೋ ಬ್ರಹ್ಮದೇವರಿಗೂ ಸಮಾನವಾಗಿದೆ. ಅಂದಮೇಲೆ ಬ್ರಹ್ಮದೇವರು ಇದೇ ಮಹಾಭಾರತ ಓದಬೇಕು, ಕಪಿಲಾಚಾರ್ಯರು ಇದೇ ಮಹಾಭಾರತ ಓದಬೇಕು, ಎದುರಿ ಕೂತವ್ರು ನೀವು ಇದೇ ಮಹಾಭಾರತ ಓದಬೇಕು. ಅಂದಮೇಲೆ ಇಷ್ಟೂ ಮಂದಿಗೆ ಅದು ಹೆಂಗೆ ಸ್ಫುರಣ ಆಗ್ಬೇಕು ಆ ರೀತಿಯಿಂದ ಗ್ರಂಥ ಬರೀಬೇಕಾದ್ರೆ ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್, ಭಗವಂತನಲ್ಲದೆ ಇನ್ನೊಬ್ಬರು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋ ಮಾತನ್ನ ಆಚಾರ್ಯರು ಬಹಳ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಇದರ ಬಗ್ಗೆ ಅದೇನು ಸುಮ್ಮನೆ ಔಪಚಾರಿಕ ಹೇಳಿದಂತೆ ಭಾಗವತ ಅಂತ ತಿಳಿದುಕೊಂಡು ಹೇಳೋದಷ್ಟೇ. ಅದಕ್ಕೆ ಇಂತಹ ಅನೇಕ ಸತ್ಶಾಸ್ತ್ರಗಳನ್ನು, ಇನ್ನುಳಿದ ಪುರಾಣಗಳು, ಬೇರೆ ಬೇರೆ ಗ್ರಂಥಗಳು, ವೇದಗಳ ಉದ್ಧಾರ, ವೇದೋದ್ಧಾರ ಮೊದಲನೇ ಇತ್ತು. ಎರಡು ಕೆಲಸ ಆಗಿರ್ಲಿ. ಸಾಮಾನ್ಯವಾಗಿ ವೇದವ್ಯಾಸರು ಅಂತಂದಾಗ ವೇದಗಳ ವಿಭಾಗ ಮಾಡಿದವರು ಅಂತ ಅಷ್ಟೇ ಅರ್ಥ ಬಂದಿರ್ತದೆ. ವೇದ ವಿಭಾಗವನ್ನು ಅಷ್ಟೇ ಮಾಡಿಲ್ಲ ವೇದವ್ಯಾಸದೇವರು. ವೇದ ವಿಭಾಗವನ್ನಷ್ಟೇ ಮಾಡದೆ ವೇದಗಳ ಉದ್ಧಾರವನ್ನು ಮಾಡಿದ್ದಾರೆ. ವೇದಗಳ ಉದ್ಧಾರ ಮಾಡೋದು ಅಂದ್ರೆ ಏನು ಅಂದ್ರೆ, ವೇದಕ್ಕೆ ಅಪಪಾಠ ಉಂಟಾಗಿತ್ತು, ಸ್ವರಗಳೆಲ್ಲ ವ್ಯತ್ಯಾಸ ಆಗಿ, ಶಬ್ದಗಳೆಲ್ಲ ವ್ಯತ್ಯಾಸ ಆಗಿ ಲುಪ್ತವಾಗಿ ಹೋದದ್ದನ್ನ ಅಪಪಾಠಗಳ ಮೂಲಕವಾಗಿ ಮೂಲ ವೇದ ಜನರ ಕಣ್ಣಿನಿಂದ ಮರೆಯಾಗಿ ಬಿಟ್ಟಿತ್ತು. ಅಂತಹ ವೇದವನ್ನ ಪುನಃ ನಮಗೆ ತಂದು ಕೊಟ್ಟ ಶ್ರೇಯಸ್ಸು ವೇದವ್ಯಾಸದೇವರಿಗೆ. ಅದೇ ಆಚಾರ್ಯರಿಗೆ ಮಾತ್ರ ಹೇಳ್ತಾರೆ, ಅಪಪಾಠಾದಿನ ತಿರೋಹಿತಂ, ಅಪಪಾಠಗಳಿಂದ ತಿರೋಹಿತವಾದ ವೇದವನ್ನ ಪುನಃ ಉದ್ಧಾರ ಮಾಡಿ. ಅಂದ್ರೆ ಅದು ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ವೇದವ್ಯಾಸ ದೇವರು ದ್ವಾಪರಯುಗದಲ್ಲಿ ಕುಳಿತುಕೊಂಡು ಅಷ್ಟು ವೇದಗಳನ್ನು ಮೊದಲು ತಾವು ತಮ್ಮ ಬಾಯಿಯಿಂದ ಹೇಳಿದರು. ಅಷ್ಟು ಯಾಕೆ, ಎಷ್ಟು ಶಾಖಾ, ಈಗ ಋಗ್ವೇದದಲ್ಲಿ ಇಷ್ಟು, ಯಜುರ್ವೇದದಲ್ಲಿ ಇಷ್ಟು ಅಂತ ಹೇಳ್ತೀವಲ್ಲ, ಅಷ್ಟು ಶಾಖೆಗಳ ವೇದಗಳನ್ನು ಉಚ್ಚಾರಣೆ ಮಾಡಿದರು. ಸ್ವರ ಸರಿಯಾಗಿ ಬರಲಿ ಅಂತ ತಿಳ್ಕೊಂಡು ಹೇಳಿ ಎಲ್ಲ ಸ್ವರ ಅಬದ್ಧ ಆಗಿಬಿಟ್ಟಿತ್ತು. ಕೆಲವರು ವೇದ ಅಂತಿರ್ತಾರೆ, ಅವ್ರು ಅನ್ನೋ ಸ್ವರಾಗಿರ ನೋಡಿಬಿಟ್ರೆ ಅವತ್ತಿಗೆ ಬಿಟ್ಬಿಡ್ರಿ, ಇವತ್ತು ಅನ್ನೋದು ನೋಡ್ಬಿಟ್ರೆ ಗಾಬರಿನೇ ಆಗ್ಬಿಡ್ತದೆ. ಇವು ಯಾವ ಸ್ವರನೋ, ಎಲ್ಲಿ ಹತ್ಯಾವೋ ಎಲ್ಲಿದಾವೋ ಅಂತ ಗೊತ್ತಾಗಿಲ್ಲ. ಅಂಥದ್ದು ಅವತ್ತಿನ ಕಾಲದಲ್ಲಿ ವೇದವ್ಯಾಸ ದೇವರು ಶುದ್ಧ ಪಾಠವನ್ನು ಕಲ್ಪಿಸಿಕೊಟ್ಟು ಮೊದಲು ವ್ಯವಸ್ಥೆ ಮಾಡಿ, ಅನಂತರದಲ್ಲಿ ವೇದಗಳ ಅರ್ಥವನ್ನು ನಿರ್ಣಯ ಮಾಡಬೇಕಾಗಿದೆ. ವೇದಗಳ ಅರ್ಥ ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರಗಳ ರಚನೆಯಾಗಿದೆ. ಕೆಲವೊಮ್ಮೆ ಏನಾಗ್ತಿರ್ತದೆ ಅಂದ್ರೆ, ಶಬ್ದ ಆಡುವಾಗ, ಈ ಬ್ರಹ್ಮಸೂತ್ರಗಳ ಬಗ್ಗೆ ಆಗಲಿ ಹೇಳುವಾಗ ಶಬ್ದ ಎಷ್ಟು ತೂಕದಿಂದ ಆಡಬೇಕಾಗ್ತದೆ ಅಂದ್ರೆ, ವೇದಾರ್ಥ ಹೇಳಲು ಬ್ರಹ್ಮಸೂತ್ರಗಳಲ್ಲ, ವೇದಾರ್ಥ ನಿರ್ಣಯ ಮಾಡಲು ಬ್ರಹ್ಮಸೂತ್ರ. ಹೆಂಗೆ ಹೇಳ್ಬೇಕು, ನಾವು ಅರ್ಜೆಂಟ್ರೊಳಗೆ ಹೇಳ್ತಿರ್ತೀವಿ, ನಾವು ಸ್ವಯಂ ಪಂಡಿತರು, ನಾವು ಹೆಂಗೆ ಹೇಳಿದ್ರು ಸರಿ ತಿಂಗಳ ತಲೆ ಇರ್ತದೆ ನಮಗೆ. ಶ್ರೀಮದಾಚಾರ್ಯರು ತದರ್ಥ ನಿರ್ಣಯಾಯ ಬ್ರಹ್ಮಸೂತ್ರಾಣಿ ಚಕಾರ. ಶಬ್ದ ಹೆಂಗೆ ಆಡ್ಬೇಕಂತಂದ್ರೆ ಏನಾಗಿದೆ, ಬ್ರಹ್ಮಸೂತ್ರ ವೇದಾರ್ಥ ಹೇಳಿಕ್ ಬಂದಿಲ್ಲ, ವೇದಗಳ ಅರ್ಥವನ್ನೇ ಹೇಳಿಕ್ ಹೊರಟದ್ದು ಇತಿಹಾಸ ಪುರಾಣಗಳು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮ ಏತತ್ ಮಹಾಭಾರತದ ವಾಕ್ಯ. ವೇದಗಳನ್ನ ಶಬ್ದಾರ್ಥ ನೀವು ತಿಳ್ಕೊಳ್ಬೇಕು, ಪ್ರಸಂಗವನ್ನು ತಿಳ್ಕೊಳ್ಬೇಕು, ನಿಮಗೆ ಡಿಕ್ಷನರಿ ಕೋಶಗಳು ಬೇಕು ಅಂದ್ರೆ ಮಹಾಭಾರತ ಪುರಾಣಗಳನ್ನು ತೆಗೆದುಕೊಳ್ಳ್ರಿ, ಅದರಿಂದ ವೇದಗಳು ನಿಮಗೆ ಅಭಿಪ್ರಾಯ ತಿಳಿತದೆ. ವೇದಗಳ ಅರ್ಥ ಇದಮಿತ್ತಮ್ಮ ನಿರ್ಧಾರ ಆಗಬೇಕಾಗಿದ್ರೆ ಬ್ರಹ್ಮಸೂತ್ರಗಳು ಬೇಕು. ಹಾಗಾದ್ರೆ ವೇದ ಅರ್ಥ ನಿರ್ಣಯಕ್ಕಾಗಿ ಬ್ರಹ್ಮಸೂತ್ರಗಳು, ವೇದದ ಅರ್ಥ ಮಾಡಿಕೊಳ್ಳಿಕ್ಕಾಗಿ ಮಹಾಭಾರತ ಪುರಾಣಗಳು. ಇಷ್ಟು ವ್ಯತ್ಯಾಸ. ಈ ಸೂಕ್ಷ್ಮವನ್ನ ಗಮನಿಸ್ತೇ ಹೋಗ್ತೀವಿ ನಾವೆಲ್ಲ ಪ್ರತಿ ಬಾರಿ. ಎಡಬೋದು ಅಂತಿರ್ತಾರೆ, ಸಣ್ಣ ವಿಷಯದಾಗ ಎಡವಿದ್ರು ಅನ್ನಂಗಿಲ್ಲ, ಇದೇ ಸಣ್ಣ ವಿಷಯದಾಗ ಎಡಬೋದು. ಅವರ ಕನ್ಯಾ ವಿಷಯಗಳು ಸಣ್ಣ ವಿಷಯಗಳು ಎಡವಿದ್ರು ಅನ್ನಲ್ಲ, ಅದು ದೊಡ್ಡ ವಿಷಯ ಅಲ್ಲ, ಇಲ್ಲಿ ಎಡಬಾರದು, ಇಲ್ಲಿ ಎಡವಿದ್ರು ಗೋವಿಂದ ಆಗ್ತದೆ. ಯಾಕಂದ್ರೆ ಅತ್ಯಂತ ಸ್ಪಷ್ಟವಾಗಿ ಮಹಾಭಾರತದಲ್ಲಿ ವೇದವ್ಯಾಸ ದೇವರು ಆ ಮಾತನ್ನು ಬರೀತಾರೆ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮೇ. ವೇದದ ಉಪಬ್ರಹ್ಮಣ ಮಾಡಬೇಕು ಅಂದ್ರೆ ಅರ್ಥ ಏನದಕ್ಕೆ, ವೇದಾರ್ಥವನ್ನು ತಿಳಿದುಕೊಳ್ಳಲಿಕ್ಕೆ ಇವುಗಳ ಸಹಾಯವನ್ನು ಪಡೆದುಕೊಳ್ಳಿ. ಇನ್ನು ಬ್ರಹ್ಮಸೂತ್ರಗಳ ಸಹಾಯವನ್ನು ಎದಕ್ಕೆ ಪಡಿಬೇಕು ಅಂದ್ರೆ ಘಟ್ಟ, ಇದಕ್ಕಿದೇ ಅರ್ಥ ಅಂತ ನಿರ್ಣಯ ಮಾಡಿಕೊಳ್ಳ್ರಿ ಅನ್ನೋದಕ್ಕಾಗಿ. ಇದನ್ನೆಲ್ಲವನ್ನ ಮತ್ತೊಮ್ಮೆ ಪ್ರಾಸಂಗಿಕವಾಗಿ ಪಾಠ ಇದ್ದಾಗ ಹೇಳ್ತೀನಿ. ಈಗ ಅಂದ್ರೆ ಅದರ ಆ ರೂಪದಲ್ಲಿದ್ದಾಗ ಆ ಚಿಂತನೆಯನ್ನು ಮಾಡೋಣಂತೆ. ಬ್ರಹ್ಮಸೂತ್ರ, ಇದಕ್ಕೆ ಯಾಕೆ ಬ್ರಹ್ಮಸೂತ್ರ ಅಂತ ಕರೆದ್ರು? ಬೇರೆ ಏನೋ ಸೂತ್ರ ಹೇಳಿಕ್ ಬರ್ತಿತ್ತು, ಅದನ್ನು ಬಿಟ್ಟು ಬ್ರಹ್ಮಸೂತ್ರ ಅಂತ ತಿಳ್ಕೊಂಡು ಯಾಕೆ ಕರೀಬೇಕಾಯಿತು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ಬ್ರಹ್ಮ ಅಂದ್ರೆ ವೇದ. ಬ್ರಹ್ಮ ಶಬ್ದಕ್ಕೆ ಅರ್ಥ ಏನು? ವೇದ. ವೇದ ಹಾಗೂ ವೇದಾರ್ಥಭೂತನಾದ ಪರಮಾತ್ಮನ ಸ್ವರೂಪವನ್ನ ನಿರ್ಣಯಿಸಲಿಕ್ಕೆ ಬಂದ ಸೂತ್ರಗಳನ್ನು ಬ್ರಹ್ಮಸೂತ್ರ ಎಂದು ಕರೆಯಬೇಕು. ಇದನ್ನು ಹೇಳಿದವರು ಶ್ರೀಮಠ್ ಟೀಕಾಕೃತ್ಪಾದರು, ನಂದಲ್ಲ, ಯಾವ ಕೈವಾಡ ಇರಂಗಿಲ್ಲದಕ್ಕೆ. ಬ್ರಹ್ಮ ಅಂದ್ರೆ ವೇದ, ವೇದ ಪ್ರತಿಪಾದ್ಯನಾದವನು ಭಗವಂತ,
ಇದರ ಸ್ವರೂಪವನ್ನು ನಿರ್ಣಯ ಮಾಡಲಿಕ್ಕೆ ಬಂದ ಸೂತ್ರಗಳೇ ಬ್ರಹ್ಮಸೂತ್ರಗಳು. ಭಗವಂತ ಹೇಗಿದ್ದಾನೆ ಅಂತ ಸ್ವರೂಪ ನಿರ್ಣಯ ಆಗಬೇಕು, ಅದಕ್ಕೆ ಬ್ರಹ್ಮಸೂತ್ರ ಬೇಕು. ವೇದದ ಅರ್ಥ ಯಾವುದು ನಿರ್ಣಯ ಆಗಬೇಕು, ಬ್ರಹ್ಮಸೂತ್ರ ಬೇಕು. ಎರಡು ಕೆಲಸ ಮಾಡ್ತದೆ. ಟೀಕಾಕೃತ್ಪಾದರು ಜಿಜ್ಞಾಸಾಧಿಕರಣದ ಪ್ರಾರಂಭದಲ್ಲಿಯೇನೇ ಏನದು ಆಪ್ತಿ ಮೂಲತೆಯ ತೈವ ಚೈವ ಅಂತ ಹೇಳೋ ಕಾಲಕ್ಕೆ ಈ ಬ್ರಹ್ಮಸೂತ್ರಕ್ಕೆ ತ್ರಿವಿಧ ಪ್ರಾಮಾಣ್ಯ ಉಂಟು ಅಂತ ಹೇಳ್ತಾ ಬರುವಾಗ ದೃಶ್ಯತೆ ಬ್ರಹ್ಮಸೂತ್ರಾಣಾಂ ಅಂತ ಆಚಾರ್ಯರು ವ್ಯಾಖ್ಯಾನ. ಆ ಬ್ರಹ್ಮಸೂತ್ರಾಣಾಂ ಎಂಬ ಪದದ ಕೆಳಗೆ ಅರ್ಥೈಸುವಾಗ ಹೇಳ್ತಾರೆ, ವೇದಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಹೊರಟದರ ಜೊತೆಗೆ ವೇದ ಪ್ರತಿಪಾದ್ಯನಾದ ನಾರಾಯಣನ ಸ್ವರೂಪವನ್ನೂ ನಿರ್ಣಯಿಸಲಿಕ್ಕೆ ಹೊರಟದು. ಅಲ್ಲಿ ವೇದಾರ್ಥ ನಿರ್ಣಯ ಮಾಡುವುದು, ಭಗವತ್ ಸ್ವರೂಪ ನಿರ್ಣಯ ಮಾಡುವುದು ಅರ್ಥ ಇಷ್ಟೇ. ಈ ವೇದ ಭಾಗದಿಂದ ಭಗವಂತನು ಪ್ರತಿಪಾದಿತನಾಗಿದ್ದಾನೆ ಅಂತ ಹೇಳೋದು ಒಂದು ಘಟ್ಟವಾದರೆ, ಆ ಭಗವಂತ ಹೇಗಿದ್ದಾನೆ ಅಂತ ತಿಳಿಸ್ಬೇಕಲ್ಲ. ಗುಣಪೂರ್ಣನಾಗಿದ್ದಾನೆ, ದೋಷದೂರನಾಗಿದ್ದಾನೆ, ಅಚಿಂತ್ಯ ಶಕ್ತಿ ಸಂಪನ್ನನಾಗಿದ್ದಾನೆ, ಲಕ್ಷ್ಮೀಪತಿ ಆಗಿದ್ದಾನೆ, ಇವೆಲ್ಲ ತಿಳಿಸ್ಬೇಕಲ್ಲ ಅವನ ಸ್ವರೂಪವನ್ನು. ಇದೆಲ್ಲವನ್ನ ಮಾಡಲಿಕ್ಕೆ ಹೊರಟದ್ದು ಬ್ರಹ್ಮಸೂತ್ರ ಅಂತ ತಿಳಿಸಿಕೊಡ್ತಾರೆ. ಹೀಗೆ ಬ್ರಹ್ಮಸೂತ್ರಗಳ ಅಭಿಪ್ರಾಯ ಉಂಟು. ನಿನ್ನೆ ಹೇಳಿದೆ, ಬ್ರಹ್ಮಸೂತ್ರಗಳ ಕೊನೆಯಲ್ಲಿ ಹೇಳುವಾಗ ಏನೇನಿದೆ ಅಂತಂದ್ರೆ, ಪಂಚಮೂರ್ತಿಗಳು ಈ ಬ್ರಹ್ಮಸೂತ್ರಗಳಿಂದ ನಿರೂಪಿತವಾಗಿವೆ. ಚತುರ್ಮೂರ್ತಿ ಅಥವಾ ಪಂಚಮೂರ್ತಿ ಅಂತ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ ಎಂಬ 4 ರೂಪಗಳು ಎಲ್ಲಿ ಪ್ರತಿಪಾದ್ಯ ಆಗಿದೆ? ಇಡೀ ಬ್ರಹ್ಮಸೂತ್ರದ 4 ಅಧ್ಯಾಯಗಳಲ್ಲಿ, ಅಥವಾ ಒಂದು ಅಧ್ಯಾಯದ 4 ಪಾದಗಳಲ್ಲಿ, ಅಥವಾ ಅದರಲ್ಲಿ ಬರುವ ಅಧಿಕರಣದಲ್ಲಿ, ಅಥವಾ ಅದರಲ್ಲಿ ಬರುವ ಸೂತ್ರದಲ್ಲಿ ಅಂತೂ ಆಚಾರ್ಯ ಹೇಳ್ತಾರೆ. 4 ಮೂರ್ತಿಗಳು ಅಂತ ಹೇಳಿ ಮುಂದಿನ ಮಾತಿನಲ್ಲಿ ಆಚಾರ್ಯರು ಪಂಚಮೂರ್ತಿ ಇಲ್ಲ, ಮೂಲ ರೂಪದ ನಾರಾಯಣನನ್ನು ಹಿಡಿದುಕೊಂಡು 5 ಮೂರ್ತಿಗಳು ಈ ಬ್ರಹ್ಮಸೂತ್ರದಿಂದ ಪ್ರತಿಪಾದ್ಯವಾಗಿವೆ ಅಂತ. ಒಂದ್ ಹೇಳ್ರಿ, 4 ಅನ್ರಿ 5 ಅನ್ರಿ, 4, 5 ಅಂತ ಹಿಂಗಲ್ಲಿಕ್ಕೆ ಹೋಗ್ಬೇಡ್ರಿ. ಕೆಲವ್ರು ಹೆಂಗೆ ಮಾತಾಡ್ತಿರ್ತಾವ್ರಿ, 4-5ಕ್ಕೆ ಬರ್ತೀನಿ ಅಂತ. 4-5ಕ್ಕೆ ಯಾಕೆ? 4ಕ್ಕೆ ಬರ್ತೀಯನ್ನು ಇಲ್ಲ 5ಕ್ಕೆ ಬರ್ತೀಯನ್ನು. 4-5ಕ್ಕೆ ಬರ್ತೀನಿ ಅಂತ ತಿಳ್ಕೊಬೇಕು, 7-8ಕ್ಕೆ ಬಂದ್ರೆ ಸಾಕಂತ 7-8ಕ್ಕೆ ಬರ್ತೀನಿ ಅಂತ ತಿಳ್ಕೊ, 7ಕ್ಕೆ ಅಂತ ತಿಳ್ಕೊಬೇಕು, 8ಕ್ಕೆ ಅಂತ ತಿಳ್ಕೊಬೇಕು. ಅಂದ್ರೆ ಅದಕ್ಕೆ ಇಲ್ಲಿ ಅಧಿಕಾರಿ ಭೇದೇನ. ಕೆಲವು ಅಧಿಕಾರಿಗಳು 5 ರೂಪವನ್ನು ತಿಳಿದುಕೊಳ್ಳುವಷ್ಟು ಸಮರ್ಥರಿರ್ತಾರೆ, ಇನ್ನು ಕೆಲವರು 4 ರೂಪವನ್ನು ತಿಳಿದುಕೊಳ್ಳುವಷ್ಟು ಸಮರ್ಥರಿರ್ತಾರೆ. ಏನ್ ಮಾಡ್ಲಿಕ್ಕೆ ಬರ್ತದೆ? ಆದ್ದರಿಂದ ಆ ರೀತಿಯಾಗಿ ತಿಳಿದುಕೊಳ್ಳಿ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳು ಪರಮಾದ್ಭುತವಾದದ್ದು. ನಿನ್ನೆ ಅದರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳಿದ್ದೇನೆ. ಈ ಬ್ರಹ್ಮಸೂತ್ರಗಳ ಬಗ್ಗೆ, ಅದರ ಅಧ್ಯಯನದ ಬಗ್ಗೆ ನಮಗೆ ಉತ್ಸಾಹ ತುಂಬಬೇಕು ಅನ್ನುವುದಕ್ಕಾಗಿ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ವೇದವ್ಯಾಸರು ಒಂದು ಮಾತನ್ನು ಬರೀತಾರೆ. ಚಾತುರ್ಮಾಸ್ಯ ಮಹಾತ್ಮೆ ಬರುವುದು ಮುಂದೆ ಆಷಾಢದಿಂದ ಶುರುವಾಗುವ ಚಾತುರ್ಮಾಸ್ಯ ಬರ್ತದೆ. ಆ ಚಾತುರ್ಮಾಸ್ಯ ಮಹಾತ್ಮೆಯಲ್ಲಿ ಒಂದು ಪ್ರಾಸಂಗಿಕವಾಗಿ ನಾವೆಲ್ಲ ಬ್ರಹ್ಮಸೂತ್ರಗಳ ಅಧ್ಯಯನದಲ್ಲಿ ಆಸಕ್ತಿಯನ್ನು ತೋರಿಸ್ಬೇಕು. ಅದಕ್ಕೆ ಹೆಂಗ್ ಮಾಡಿದ್ರು? ಒಂದು ಬ್ರಹ್ಮಸೂತ್ರವನ್ನ ನೀನು ಪಾರಾಯಣ ಮಾಡಿದರೆ 100 ಗಾಯತ್ರಿ ಜಪ ಮಾಡಿದ್ದಕ್ಕೆ ಸಮಾನವಾದ ಪುಣ್ಯ ಅಂತ ಬರೆದಿತ್ತು. ಏನ್ ಬರೆದಿದ್ದಾರೆ? ಒಂದೇ ಒಂದು ಸೂತ್ರ ಪಾರಾಯಣ ಮಾಡಿದ್ರೆ 100 ಗಾಯತ್ರಿ ಜಪ ಮಾಡಿದ್ರೆ ಏನ್ ಪುಣ್ಯ ಬರ್ತದೆ? ಆ ಪುಣ್ಯ ಬರ್ತದೆ. ಈ ಪುಣ್ಯದ ಲೋಭದಿಂದ ತನ್ನನ್ನ ಅಧ್ಯಯನಕ್ಕೆ ತೊಡಗಿಸಿಕೊಳ್ತಾನ ಜೀವಿ. ಅಂದ್ರೆ ಹೆಂಗೆಂಗ ಪ್ರಯತ್ನ ಮಾಡ್ತಾವ ನೋಡಿ. ಈಗ ವೇದವ್ಯಾಸ ದೇವರಿಗೆ ಏನಾಗಿದೆ, ನಮ್ಮನ್ನೆಲ್ಲ ಸೂತ್ರಾಧ್ಯಯನಕ್ಕೆ ತಂದು ಕೂಡಿಸ್ಬೇಕಾಗಿದೆ. ಮತ್ತೇನ್ ಮಾಡ್ಬೇಕು? ಉಪಾಯ ಮಾಡ್ತಾರೆ. ನಾನಾ ಉಪಾಯಗಳನ್ನ ಮಾಡಿ ನೀನು ಒಂದು ಸೂತ್ರವನ್ನ ಓಂ ಜನ್ಮಾದ್ಯಸ್ಯ ಯತಃ ಓಂ ಅಂತ ಒಂದು ಸೂತ್ರವನ್ನ ಹೇಳಿದರೆ 100 ಗಾಯತ್ರಿ ಜಪ ಮಾಡಿದ ಪುಣ್ಯ ಬಂತು. ಸಹಸ್ರ ಪರಮಾಂ ದೇವಿ ಶತಮಧ್ಯಾಂ ದಶಾವರಾಮ್ ಅಂತ 3000, 100, 10 ಅಂತ ಹೇಳ್ಯಾರ. ಮಧ್ಯದ ಭಾಗದ ಪುಣ್ಯವನ್ನು ಕೊಡ್ತೀನಿ ಅಂತಾರೆ. ಹಿಂಗೆಲ್ಲ ಇರೋದು ಬ್ರಹ್ಮಸೂತ್ರ ಅಂತ ತಿಳಿದುಕೊಟ್ರಿ. ಇದಾದ ಮೇಲೆ ಮಹಾಭಾರತ. ಈ ಮಹಾಭಾರತದಲ್ಲಿ ಹೇಳಿದ್ದು ಏನು? ಒಂದು, ಬ್ರಹ್ಮಸೂತ್ರ ನಮ್ಮ ಸಿದ್ಧಾಂತದಲ್ಲಿ ಸರ್ವೋತ್ತಮವಾದದ್ದು. ಇದಕ್ಕಿಂತ ಮಿಗಿಲಾದ ಮತ್ತೊಂದು ಸೂತ್ರವೇ ಇಲ್ಲ. ಭಾರಿ ವಿಚಿತ್ರ. ಮತ್ತೊಂದು ಗ್ರಂಥವೇ ಇಲ್ಲ. ಮಹಾಭಾರತವೂ ಅಲ್ಲ, ವೇದವೂ ಅಲ್ಲ, ಯಾವುದೂ ಅಲ್ಲ, ಬ್ರಹ್ಮಸೂತ್ರನೇ. ಅದಕ್ಕೇನು ಸುಪ್ರೀಂ ಕೋರ್ಟ್ ಅಂತಿರೋ, ಹೈಕೋರ್ಟ್ ಅಂತಿರೋ ನೋಡ್ಕೊಳ್ರಿ, ಯಾವ ಕೋರ್ಟ್ ಅಂತಿರೋ ಕೊನೆಗೆ ಅದರ ಮೇಲೆ ಇನ್ನು ಎಲ್ಲೆಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರಿ ಆಶ್ಚರ್ಯ ಏನು ಅಂದ್ರೆ, ಇವತ್ತು ಜಗತ್ತಿನಲ್ಲಿ ಎಂತಹ ಕೋರ್ಟ್ಗಳಿದ್ರೂ ಅಲ್ಲಿ ಹೋದ ಮೇಲೂ ನ್ಯಾಯ ಸಿಗುತ್ತದೆ ಅಂತ ಹೇಳೋದಿಲ್ಲ, ತಪ್ಪಿಸ್ಕೊಂಡು ಬರ್ಬೋದು. ಆದರೆ ಬ್ರಹ್ಮಸೂತ್ರಗಳೆಂಬ ಕೋರ್ಟಿನಲ್ಲಿ ಅನ್ಯಾಯ ಆಗಿ ಚಾನ್ಸೇ ಇಲ್ಲ. ಇದನ್ನಿತ್ತಮ ನಿರ್ಧಾರ ಆಗಿ ಬಂದ್ಬಿಡ್ತದೆ. ಆದ್ದರಿಂದ ಬ್ರಹ್ಮಸೂತ್ರಗಳು ಸುಪ್ರೀಂ. ಅದಕ್ಕೆ ಚಕ್ರೇ ಶಾಸ್ತ್ರಂ ಅನುತ್ತಮಂ. ಶ್ರೀಮದಾಚಾರ್ಯರು ವ್ಯಾಖ್ಯಾನದಲ್ಲಿ ಹೇಳುವಾಗ ಬ್ರಹ್ಮಸೂತ್ರಗಳಿಗೆ ಅನುತ್ತಮ ಶಾಸ್ತ್ರ ಅಂತ ಕರೀತಾರೆ. ಏನ್ ಹಂಗಂದ್ರೆ ಅನುತ್ತಮ ಶಾಸ್ತ್ರ ಅಂದ್ರೆ ನಾಸ್ತಿ ಉತ್ತಮಂ ಶಾಸ್ತ್ರ, ಇದಕ್ಕಿಂತ ಇನ್ನೊಂದು ಶ್ರೇಷ್ಠವಾದ ಶಾಸ್ತ್ರ ಯಾವುದು ಇಲ್ವೋ ಅದು ಅನುತ್ತಮ ಶಾಸ್ತ್ರ ಅಂತ ಅರ್ಥ ಮಾಡುದು. ಇದು ಅನುತ್ತಮ ಶಾಸ್ತ್ರ ಅಂತ ಅರ್ಥ. ಮತ್ತೆ ಬ್ರಹ್ಮಸೂತ್ರಗಳು ಅಷ್ಟೇನು ಉತ್ತಮ ಅಲ್ಲ ಅಂತ ಹಿಂಗ ಅರ್ಥ ಅಲ್ಲ. ಬ್ರಹ್ಮಸೂತ್ರಕ್ಕಿಂತಲೂ
ಮಿಗಿಲಾದ ಶಾಸ್ತ್ರ ಇನ್ನೊಂದಿಲ್ಲ ಆದ್ದರಿಂದ ಅದಕ್ಕೆ ಅನುತ್ತಮ ಶಾಸ್ತ್ರ ಅಂತ ಕರೀತಾರೆ. ಹೀಗೆ ಬ್ರಹ್ಮಸೂತ್ರದ ಬಗ್ಗೆ. ಇದು ಮಹಾಭಾರತ. ಪ್ರಾಯ ಫಸ್ಟ್ ಟೈಮ್ ಇಡೀ ಇತಿಹಾಸದಲ್ಲಿ ಒಂದು ಗ್ರಂಥಕ್ಕೆ ತುಲಾಭಾರ ನಡೆದಿತ್ತು. ಮಹಾಭಾರತಕ್ಕೆ ಈಗ ಯಾವುದಕ್ಕೂ ನಡೆದೇ ಇದೆ. ತುಲಾಭಾರ ಮನುಷ್ಯರಿಗೆ ಎಷ್ಟೇ ಆಗ್ತಿರ್ತದೆ, ಯಾಕಂದ್ರೆ ಅವ್ರು ತೂಕ ಹಾಕಿ ನೋಡ್ತಾರೆ, ಎಷ್ಟು ತೂಗ್ತಾನಿವ ಅಂತ ತಿಳ್ಕೊಂಡು ಹೇಳಿ. ನಮ್ಮ ತೂಕ ನೋಡಿದ್ಮೇಲೆ ಇವ ಎಷ್ಟು ಕಿಲೋ ಅಕ್ಕಿ ತಿಂತಾನೆ, ಎಷ್ಟು ಕಿಲೋ ಬ್ಯಾಳಿ ತಿಂತಾನೆ, ಎಷ್ಟು ಕಿಲೋ ಬೆಲ್ಲ ತಿಂತಾನೆ ಅಂತ ತೂಗಿ ಅಷ್ಟೊಂದು ದನ ಕೊಟ್ಟರು ಅಂದ್ರೆ ಇದ್ರದ್ದು ಕಾರ್ಯಕ್ರಮ ಮುಗೀತು. 60 ವರ್ಷ ಶಾಂತಿ ತುಲಾಭಾರ ಆತು ಅಂದ್ರೆ ಸಕಡೆ ಹಾಕಿ ತೂಗಿಬಿಡ್ತಾರೆ. ವೇದವ್ಯಾಸ ದೇವರು ಬರೆದ ಮಹಾಭಾರತದ ಪ್ರಶಂಸೆ ಸತ್ಯಲೋಕದವರೆಗೆ ಹೋಯ್ತಂತೆ. ಸತ್ಯಲೋಕದವರೆಗೆ ಬ್ರಹ್ಮದೇವರಿಗೆ ಕರ್ಣೋಪಕರಣನಾಗಿ ಬಂದದ್ದೇನು ಅಂದ್ರೆ, ಇಲ್ಲಿಲ್ಲ ಮಹಾಭಾರತ ಭಾರಿ ಅದ್ಭುತದ, ಭಾರಿ ಅದ್ಭುತದ. ಈ ವೇದಗಳ ಸತ್ಯಕ್ಕೆ ಯಾಕೋ ಅಷ್ಟು ರುಚಿ ಬರಲ್ವಾಗ್ಯಾವ ನಮಗೆ, ಇತ್ತೀಚೆಗೆ ಚಲೋ ಅನಿಸೋಲ್ವಾಗ್ಯಾವ. ನಾವು ಅದ ಅಂಗಡಿಗೆ ಹೋಗಿ ತರಬೇಕು ಅಂತ ಇಟ್ಕೊಂಡಿವಿ, ತುಪ್ಪದಾಗಿ ಮಾಡಿದ ಬಂಡಿ ಅಂತ ಇರ್ತಾವಲ್ಲ, ಹಂಗ ಅಲ್ಲಿ ಹೋಗಿ ಬರ್ತೀವಿ ಅಂತ ಅಂದ್ರಂತ. ಬ್ರಹ್ಮದೇವರು ನೇರವಾಗಿ ಮೇರು ಪರ್ವತಕ್ಕೆ ಬಂದಿದ್ದಾರೆ. ಮೇರು ಪರ್ವತದಲ್ಲೊಂದು ವೇದವ್ಯಾಸಾಶ್ರಮ, ಹಿಮಾಲಯದಲ್ಲಿ ಒಂದು ವ್ಯಾಸಾಶ್ರಮ, ಮನುಷ್ಯ ಬದಲಿರುವಂತಹದ್ದು ಮತ್ತೊಂದು. ಈ 3 ಕಡೆಗೆ ವ್ಯಾಸಾಶ್ರಮಗಳಿರೋದು ಅಂತ. ಸರಿ, ಮೋದ ಮೇರೌಚ ತಥಾ ಬದರಿಯಾಮ ಅಂತ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ಹೇಳಿ. ಮೇರು ಪರ್ವತದಲ್ಲಿ ಇಳಿದು ಬಂದರು ಬ್ರಹ್ಮದೇವರು. ಪ್ರಶ್ನಿಸಿದರು, ವೇದವ್ಯಾಸರೇ, ನೀವು ಬರೆದಿರುವಂತಹ ಮಹಾಭಾರತ ಬಹಳ ಶ್ರೇಷ್ಠ ಅಂತ ಎಲ್ಲರೂ ಹೇಳಿಕೊಂಡು ಬರ್ತಿದ್ದಾರೆ, ನನ್ನ ಕಿವಿಗೆ ಬಂದಿದೆ. ಒಪ್ಪದೇನೆ, ಒಪ್ಪೋದಿಲ್ಲ ಅಂತಲ್ಲ, ಆದರೂ ಪರೀಕ್ಷಿಸಿ ಒಪ್ಪಿಕೊಳ್ಳುವುದು ಚಲೋ ಅಲ್ವೇನು ಅಂತ ಒಂದು ಪ್ರಶ್ನೆ. ಏನಂದ್ರೆ ನಮ್ಮ ಆಚಾರ್ಯರ ಸಿದ್ಧಾಂತ, ಶ್ರೀಮದಾಚಾರ್ಯರ ಸತ್ಸಿದ್ಧಾಂತ ಬಗ್ಗೆ ತಿಳಿಬೇಕ್ರಿ. ಎಲ್ಲೆಲ್ಲೂ ಖಾಲಿ ಪೀಲಿ ಮಾತು, ಹರಟಿ ಪಂಟಿ ಇಲ್ಲೇ ಇಲ್ಲ. ಒಪ್ಪಿಸಿ ಪರೀಕ್ಷೆ ಮಾಡಿ ನೋಡ್ಬೇಕು. ವಾಯು ಜೀವೋತ್ತಮತ್ವದ ವಿಷಯವೂ ಅಷ್ಟೇ, ಪರೀಕ್ಷೆ ಮಾಡಿ ವಾಯು ಜೀವೋತ್ತಮತ್ವವನ್ನು ಒಪ್ಪಿಕೊಂಡದ್ದು, ಸುಮ್ಮನೆ ಒಪ್ಪಿಕೊಂಡಿಲ್ಲ ವಾಯು ಜೀವೋತ್ತಮತ್ವವನ್ನ. ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಸೃಷ್ಟಿಯ ಪ್ರಾರಂಭದಲ್ಲಿ ಬ್ರಹ್ಮದೇವರ ದೇಹ ಇತ್ತು, ಎಲ್ಲ ದೇವತೆಗಳು ದೇಹದಾಗ ಸೇರ್ಕೊಂಡಿದ್ರು, ಇಂದ್ರಿಯಾಭಿಮಾನಿಗಳು. ತೇ ಜಾನಮಾನ ಅಪಿ ನಿರ್ಣಯಾಯ, ಗೊತ್ತು ಎಲ್ಲ ದೇವತೆಗಳಿಗೂ ವಾಯುದೇವರು ಜೀವೋತ್ತಮರು ಅಂತ ಗೊತ್ತು. ಏನ್ ಮಾಡಬೇಕು? ಜಗತ್ತಿಗೆ ಗೊತ್ತಾಗಬೇಕಲ್ಲ ವಾಯುದೇವರು ಜೀವೋತ್ತಮರು ಅಂತ. ಹಂಗಾಗಿ ಏನ್ ಮಾಡೋಣ, ಪರೀಕ್ಷೆಯನ್ನ ಮಾಡಿ ನಿರ್ಧಾರ ಮಾಡೋಣ ಅಂತ ಹೇಳಿ ದೇಹದಿಂದ ಹೊರಬಂದು ದೇಹದ ಒಳ ಹೋಗಿ ವಾಯುದೇವರೇ ಜೀವೋತ್ತಮರು ಅಂತ ನಿರ್ಧಾರ ಮಾಡಿಕೊಟ್ರು. ಹೇಗೋ ತತ್ವತ್ ಮಹಾಭಾರತವು ಸರ್ವೋಚ್ಚ ಗ್ರಂಥ ಎಂಬುದಾಗಿ ಬ್ರಹ್ಮದೇವರಿಗೆ ತಿಳಿದಿದ್ರು. ಲೋಕದಲ್ಲಿ ನಾಳೆ ತಾವು ಒಳಗೊಳಗೆ ಮಾತಾಡ್ಕೊಂಡು ಮುಗಿಸ್ಕೊಂಡ್ಬಿಟ್ಟಾರೆ. ಹೊರತರಬೇಕಾಗಿತ್ತು, ನಾವು ನೋಡ್ತಿದ್ವಿ ಎಷ್ಟು ಕ್ಷಣ ಇದ್ದಾನೆ ಅಂತ ತಿಳ್ಕೊಂಡು ಹೇಳಿ. ಕೆಲವು ಆಚಾರ ಮಕ್ಕಳನ್ನ ಎಲ್ಲೂ ಪರೀಕ್ಷೆ ಕೊಡಿಸ್ತಾರೆ, ತಾವ ಹಂಗ ಪಾಸ್ ಮಾಡಿದ ಖುಷಿತಾರೆ, ಇಲ್ಲಿ ಪಾಸ್ ಹೇಳಿ ತಿಳ್ಕೊಂಡು ಹೇಳಿ ಹಂಗೆ ಪ್ರಶ್ನೆ ಬರ್ತದೆ. ಹಂಗಾಗಿ ಅವ್ರು ಎರಡು ಕಡೆ ಬರ್ತದೆ. ಇರಿ ಭಾಳ ಹೇಳಕ್ ಹೋಗಬಾರ್ದು. ಹಂಗ ತಮ್ಮ ಮಕ್ಕಳು ತಾವ ಪಾಸ್ ಮಾಡಿ ತಾವ ಚಲೋ ಇದ್ದಾರೆ ಅಂತ ಹೇಳಿ ಹೇಳ್ಬಿಟ್ರು. ಹಂಗೇನಾರ ಮತ್ತ ಮಹಾಭಾರತ ಗ್ರಂಥವನ್ನ ವ್ಯಾಸರು ತಾವಾಗಿ ಬೆನ್ನು ಚಪ್ಪರಿಸಿಕೊಂಡ್ರ ಅಂದ್ರೆ ಬೇಡ ಅಂತ ಹೇಳಿದ್ರು. ಏನು ನಿರ್ಣಯ ಸರ್ವಶಾಸ್ತ್ರಾಣ ಹಾಗೆ ಬಿಡ್ಲಿ ಅಂತ ಹೇಳಿದ್ರು. ಶ್ರೇಷ್ಠಗಳ ಇದರ ಶ್ರೇಷ್ಠತಾ ನಿರ್ಣಯ ಆಗಬೇಕು ಅಂತ ಅಂದ್ರೆ ಪರೀಕ್ಷೆ ಹೋಗಿ ಹೆಂಗ್ ಪರೀಕ್ಷೆ ಮಾಡಬೇಕು ಅಂದ್ರು. ಹೆಂಗ ಪರೀಕ್ಷಾ ಮಾಡಬೇಕು ಅಂತ ಕೇಳಿದ್ರೆ, ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾ ಪುರ. ಒಂದು ಕೆಲಸ ಮಾಡಿದ್ದಾರೆ ವೇದವ್ಯಾಸ ದೇವರು. ಅದನ್ನ ಇನ್ನ ಹಿಡ್ಕೊಂಡು ಮತ್ತೆ ಅದನ್ನ ತಗೊಂಡು ಹೋಗಿ ಎಲ್ಲಿ ಹೆಂಗ ಕೇಳಲಿಕ್ಕೆ ಆಗಂಗಿಲ್ಲ. ನಿಮಗೆ ಒಂದು ತಕ್ಕಡಿ ಇಡ್ತೀನಿ. ಈ ತಕ್ಕಡಿಯಲ್ಲಿ ಒಂದು ಕಡೆಗೆ ಮಹಾಭಾರತ ಇಡ್ರಿ, ಇನ್ನೊಂದು ಕಡೆಗೆ ಸಕಲ ವೇದಗಳನ್ನ ಇಟ್ಟು ಬಿಡ್ರಿ. ಯಾಕಂದ್ರೆ ಎಲ್ಲಕ್ಕಿಂತ ವೇದ ಶ್ರೇಷ್ಠ, ಅಪೌರುಷೇಯವಾದ ವೇದಗಳು. ಇದನ್ನ ತಕ್ಕಡಿಯಲ್ಲಿ ಇಟ್ಟಾಗ ಯಾವುದು ಭಾರದಿಂದ ತೂಗುತ್ತೋ ಅದನ್ನೇ ಶ್ರೇಷ್ಠ ಅಂತ ಒಪ್ಪಿಬಿಡ್ರಿ ಅಂದ್ರು. ಸರಿ ಅಂದ್ರು. ಈಗ ವಿಚಾರ ಮಾಡ್ರಿ, ಮಹಾಭಾರತ ಅದು ಟೆಕ್ಸ್ಟ್ ಬುಕ್ ಪುಸ್ತಕ, ಹಂಗಾರೆ ಅದನ್ನಷ್ಟೊಂದು 8-10 ಕಾಪಿ ಇಲ್ಲಿ ಇಟ್ಟು ಈ ಕಡೆ ವೇದ ಇಟ್ಟು ಹೆಂಗೆ ಇಟ್ಟು ಮತ್ತೆ ಬೇಕಾಗ್ತದೆ ನೋಡ್ರಿ. ಅಂದ್ರೆ ಹೆಂಗ ಬೇಕಲ್ಲ. ಅದಕ್ಕೆ ನಮ್ಮ ಶ್ರೀಮಠ್ ಟೀಕಾಕರ್ತಾದರು ಒಂದು ಅದ್ಭುತವಾದ ಮಾತು ಬರೀತಾ, ಅದರ ವಿವರಣೆ ನಮಗೆ ಶ್ರೀನಿವಾಸ ತೀರ್ಥರು ಬೇರೆಯವರು ಕೊಟ್ಟಿದ್ದ. ಏನು ಅಂದ್ರೆ, ಪ್ರತಿನಿಧಿ ದ್ವಾರ ವೇದಗಳನ್ನ ಏರಿಸಲಿಲ್ಲ, ಮಹಾಭಾರತವನ್ನು ಏರಿಸಲಿಲ್ಲ, ಅವುಗಳಿಗೆ ಪ್ರತಿನಿಧಿಯಾಗಿ ಮಣಿಗಳನ್ನ ಇಟ್ಟರಂತೆ. ಏನಿಟ್ರು? ಮಣಿಗಳನ್ನ ತೂಕ ಮಾಡಿ ನೆನಪಿಟ್ಟುಕೊಳ್ರಿ. ಮಹಾಭಾರತವನ್ನ ಒಂದು ಕಡೆಗೂ ವೇದಗಳನ್ನ ಮತ್ತೊಂದು ಕಡೆಗಿಟ್ಟು ತೂಕ ಹಾಕಿದರೂ ಪುಸ್ತಕಗಳನ್ನು ಇಟ್ಟಿದ್ದಿಲ್ಲ. ಒಂದು ಮಣಿ ತಗೊಂಡ್ರು, ಆ ಮಣಿಯಲ್ಲಿ ಸಮಗ್ರ ಮಹಾಭಾರತವನ್ನ ಆವಾಹನ ಮಾಡಿದ್ರು, ಇನ್ನೊಂದು ಮಣಿಯಲ್ಲಿ ಸಮಗ್ರ ವೇದಗಳನ್ನ ಆವಾಹನ ಮಾಡಿದ್ದಾರೆ. ಎರಡೂ ಮಣಿಗಳನ್ನ ಎತ್ತಿ ತಕ್ಕಡಿಯಲ್ಲಿ ಇಟ್ಟಿದ್ದಾರೆ. ಏನ್ರಿ ಆಚಾರ್ಯ, ಒಟ್ಟು ನೀವು ಪುರಾಣ ಹೇಳ್ತಿರ್ತೀರಿ ಇಟ್ಟುಕೊಂಡು ಸುಮ್ಮನೆ ನಾವು ಕೇಳ್ತಿರ್ತೀವಿ, ಹ್ಞೂ ಅನ್ಬೇಕು. ಹೆಂಗ ಇದನ್ನ ನಮಗೇನು ಮನಸ್ಸಿಗೆ ಬರೋದಿಲ್ಲಪ್ಪ. ಏನು ಇಷ್ಟು ಮಣಿ, ಆ ಮಣಿ ಒಳಗೆ ಮಹಾಭಾರತವನ್ನ ಆವಾಹನ ಅಂತ, ಈ ಮಣಿಯೊಳಗೆ ವೇದವನ್ನ ಆವಾಹನ ಅಂತ ಅಲ್ರಿ.
ಈ ಮಣಿ ಒಳಗೆ ಆಹ್ವಾನ ಮಾಡಿದಕ್ಕೆ ಇಷ್ಟು ಪ್ರಶ್ನೆ ಮಾಡ್ತೀರಿ, ಪುಣ್ಯಾಚರಣೆ ಮಾಡಿಸೋ ಕಾಲಕ್ಕೆ ಗಣಪತಿನ ಅಡಿಕೆ ಬಿಡದಾಗ ತಂದು ಕೂರಿಸಿದ್ರೆ ಅವತ್ತೇನು ಪ್ರಶ್ನೆ ಮಾಡ್ತೀನಿ? ಒಬ್ರು ಮನೆಗೆ ಅಸ್ಮಿನ್ ಭೂಮಿ ಬರೇ ಇಷ್ಟು ಅಡಿಕೆ ಬೆಟ್ಟ. ಅವ ಮಹದಾಕಾಶಪತಿ, ದೊಡ್ಡ ಆಕಾಶಕ್ಕೆ ಅಧಿಪತಿ ಗಣಪತಿ, ಪುಣ್ಯಾತ್ಮರು ಬಹಳ ದೊಡ್ಡವರು. ಆ ಗಣಪತಿಯನ್ನ ಅಡಿಕೆ ಬೆಟ್ಟದಾಗ ತಂದು ಕೂರಿಸಿದ್ರೆ ಹೂ ಅಂತೀರಿ, ಮಹಾಭಾರತವನ್ನು ಮಡಿಯೊಳಗೆ ಇಟ್ಟರದ ಒಲ್ಲೆ ಅಂತೀವಂತೆ. ಅದಕ್ಕೆ ಎರಡೂ ಹೌದು ಅಂತ ಅರ್ಥ. ಹಾಗಾಗಿ ಇಟ್ಟರೆ ಏನಾಯಿತು ಅಂತ ಕೇಳಿದ್ರೆ, ವ್ಯಾಸಸ್ಯೈವ ಆಜ್ಞೆಯ, ವೇದವ್ಯಾಸದೇವರು ಒಪ್ಕೊಂಡ್ರು, ಆಯ್ತು ಅವಶ್ಯ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಏನಾಯಿತು? ಮಹತ್ವಾತ್ ಭಾರತತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುತ್ತಮಸ್ಯ ಯೋವೇನ ಸರ್ವಪಾಪೈ ಪ್ರಮುಚ್ಚತೆ ಅಂತ ಹೇಳಿದುಕೊಂಡು ಮಹಾಭಾರತವೇ ಶ್ರೇಷ್ಠವೆನಿಸಿತು ಅಂತ ಹೇಳಿದ್ದಾರೆ. ಇದೆಲ್ಲ ಕಥೆ ದೊಡ್ಡದಿದೆ, ಸಂಕ್ಷೇಪಗೊಳಿಸಿದ್ದೇನೆ. ಅಂತೂ ಏನಾಯಿತು? ಮಹಾಭಾರತವು ಶ್ರೇಷ್ಠ ಗ್ರಂಥವೆಂಬುದು ಪರೀಕ್ಷೆಗೆ ಒಳಪಟ್ಟು ಬಂದಿದೆ ಹೊರತಾಗಿ ಏವಮೇವ ಬಂದದ್ದಲ್ಲ. ಅದಕ್ಕೆ ಹೇಳ್ತಿರ್ತಾರಲ್ಲ, ಏನಂತ ಅದಕ್ಕೆ ವಿದ್ಯಾವತಾಂ ಭಗವತೆ ಪರೀಕ್ಷಾ ಅಂತಂದಂಗೆ, ಇವ ಖರೆ ವಿದ್ಯಾವಂತ ಹೌದು ಇಲ್ಲೋ ಎಂಬುದು ಎಲ್ಲಿ ಗೊತ್ತಾಗ್ತದೆ? ಅವ ಭಾಗವತ ಹೇಳಿದಾಗ ಗೊತ್ತಾಗ್ತದೆ ಅಂತ. ಅದಕ್ಕೆ ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ, ನಮಗೆ ಆಪತ್ತಿದ್ದಾಗ ಹೆಂಡತಿ ಪರೀಕ್ಷೆ ಆಗ್ತಿರ್ತಾವಂತ. ಗಂಡನ ಕೈಯಾಗ ದುಡ್ಡು ಇರಬಾರ್ದು, ನೌಕರಿ ಹೋಗಿರ್ಬೇಕು, ಮತ್ತೊಂದಾಗಿರ್ಬೇಕು, ಮುದೊಂದಾಗಿರ್ಬೇಕು ಅಂತ ಹೊತ್ತಿನಾಗ ಹೆಂಡತಿ ನಮ್ಮ ಜೊತೆಗೆ ಹೆಂಗೆ ನಡ್ಕೋತಾಳ ನೋಡ್ರಿ, ಅದರಿಂದ ಖರೆ ಹೌದೋ ಇಲ್ಲೋ ಅಂತ ಗೊತ್ತಾಗ್ತದೆ. ಧನಂಜಯೇ ಹಾಟಕ ಸಂಪರೀಕ್ಷಾ, ಬೆಂಕಿಯೊಳಗೆ ಬಿದ್ದಾಗ ಬಂಗಾರ ಚೊಕ್ ಹೌದು ಇಲ್ಲೋ ಅಂತ ಗೊತ್ತಾಗ್ತದೆ. ಆಮೇಲೆ ಹಿಂಗ ಎಲ್ಲ ಹೇಳ್ಕೋತ ಬಂದು ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತಾರೆ. ಹಂಗ ಮಹಾಭಾರತವು ಎಲ್ಲರ ಪರೀಕ್ಷೆಗೆ ಒಳಪಟ್ಟು ಶ್ರೇಷ್ಠ ಗ್ರಂಥವೆಂಬುದಾಗಿ ನಿರ್ಧಾರಿತವಾಗಿದೆ. ಇದಿಷ್ಟು ನಮ್ಮ ಆಚಾರ್ಯರು ಮಾತುಗಳನ್ನು ತಿಳಿಸ್ತಾ ಇದ್ದಾರೆ. ಮೇಲೆ ಮತ್ತೊಂದು ಮಾತು ನೆನಪಿಟ್ಟುಕೊಳ್ಳಿ, ಇದು ಮಹಾಭಾರತಕ್ಕೂ ಹಾಗೂ ಭಾಗವತಕ್ಕೂ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದೀನಿ. ವೇದವ್ಯಾಸ ದೇವರ ಕಾರುಣ್ಯ ಎಂಥದ್ದು ಅಂದರೆ, ಪಾಂಡವರು ಅಥವಾ ಕೌರವರು ಅಥವಾ ಅವತ್ತಿನ ಕಾಲದ ರಾಜರು ಅವತ್ತವತ್ತು ಆಗಿ ಹೋದವರು. ಈ ಉದಾಹರಣೆಗೆ ನಮ್ಮ ಅಜ್ಜನ ತಂದೆ, ಅವರ ತಂದೆ, ಅವರ ತಂದೆ ಆಯಾ ಕಾಲದಲ್ಲಿ ಆಗಿ ಹೋಗಿಬಿಟ್ರು. ಇವತ್ತಿಗೆ ನಾವು ಅವರನ್ನು ನೆನಪಿಟ್ಟುಕೊಂಡಿದ್ದೀವ ಅಂದರೆ ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪಕ್ಷಮಾಸದೊಳಗೆ 3ನೇ ಹೆಸರು ಬಿಟ್ಟು 4ನೇ ಹೆಸರು ನೆನಪಾಗಂಗಿಲ್ಲ ಅಂತ ಬಾಜು ಪೇಪರ್ನಾಗ ಬರ್ಕೊಂಡು ಇಟ್ಕೊಂಡಿರ್ತಾರೆ. ದ್ವಾದಶಪಿತೃಗಳು ಬರ್ಬೇಕಲ್ಲ, ಅದಕ್ಕೆ ಎಲ್ಲ ಹೆಸರು ಬರ್ಕೊಂಡು ಆ ಆಚಾರ ಹೇಳ್ತಿರ್ತಾರೆ, ಅವ್ರ ಅಪ್ಪನ ಹೆಸರು ತಡ್ರಿ ಆಚಾರ, ನಮ್ಮ ಅಪ್ಪದ ಮರ್ತು ಅಂತ ನೋಡಿ ಹೇಳ್ತಿರ್ತೇವೆ. ಹಾಗಾದ್ರೆ ನಮ್ಮ ವಂಶದಲ್ಲಿ ಬಂದವರು 10-12 ಜನರನ್ನ ಬಿಟ್ರೆ ಇನ್ನುಳಿದ ಹೆಸರುಗಳೇ ನೆನಪಿಲ್ಲ ಅಂದ್ರೆ ಯಾಕೆ ಅಂದ್ರೆ, ಆ ಹೆಸರು ಜರಾಗೊಂಡು ಮರಗೊಂಡು, ಅವು ಜೀರ್ಣವಾಗಿ ಹೋದವು, ಮರಣಗೊಂಡು ಬಿಟ್ಟು ಮುಗಿದು ಹೋಯ್ತು. ದ್ವಾಪರ ಯುಗದಲ್ಲಿ ಇದ್ದವರು, ತ್ರೇತಾಯುಗದಲ್ಲಿ ಇದ್ದವರು, ಕೃತಯುಗದಲ್ಲಿ ಇದ್ದವರು, ಸ್ವಯಂಭೂ ಮನ್ವಂತರದಲ್ಲಿ ಇದ್ದವರು, ಸ್ವಾಲೋಚ್ಯ ಉತ್ತಮ ತಾಪಸ ಮನ್ವಂತರದಲ್ಲಿ ಇದ್ದ ಎಲ್ಲ ರಾಜರುಗಳ ಹೆಸರನ್ನು ಇವತ್ತಿಗೂ ನಾವು ಕೇಳುವಂತೆ ಆದದ್ದು ಕೇವಲ ವೇದವ್ಯಾಸ ದೇವರಿಂದ. ಎಲ್ಲೋ ಒಂದು ತಾಪಸ ಮನ್ವಂತರದಲ್ಲಿ ಒಂದು ಆನೆ ಮೊಸಳಿ ಹಿಡ್ಕೊಂಡಂತ, ಆ ಮೊಸಳಿ ಆನೆ ಹಿಡ್ಕೊಂಡದ್ದ ಘಟನೆಯನ್ನ ಮರೆಯದೇ ವೇದವ್ಯಾಸ ದೇವರು ಭಾಗವತದಲ್ಲಿ ದಾಖಲಿಸಿ ಇಟ್ರು ಅಂತ ಕಲಿಯುಗದಲ್ಲಿ ಇದ್ದ ಜನ. ಅದು ಯಾವುದು 4ನೇ ಮನ್ವಂತರದಾಗ ಆಗಿದ್ದ ಮತ್ತದು. ಈಗ ನಾವು 7ನೇ ಮನ್ವಂತರದಲ್ಲಿ ಇದ್ದಾಗಲೂ ಗಜೇಂದ್ರ ಮೋಕ್ಷ ಅಂತ ನೆನೆಸ್ತೀವಿ ಅಂದ್ರೆ ಇದು ವ್ಯಾಸರ ಕಾರುಣ್ಯ, ಇನ್ನೇನಿಲ್ಲ ಇಲ್ಲ ಅಂದ್ರೆ. ವಿಚಾರ ಮಾಡ್ರಿ, ಶ್ರೀಮದಾಚಾರ್ಯ ಅಂತಾರೆ, ಭಗವಂತ ತನ್ನ ಭಕ್ತರಿಗೆ ಯಶಸ್ಸನ್ನ ಕೊಡಬೇಕು ಅಂತ ಸಂಕಲ್ಪ ಮಾಡಿದ ಅಂದ್ರೆ ಅಜರಾಮರವಾಗಿಸಿದಂತ ಹೆಸರನ್ನು. ಎಂಥ ಅಜರಾಮರವಾಗಿಸಿದ್ದಾನ್ರಿ? ಪಾಂಡವರ ಕೌರವರ ಹೆಸರನ್ನ ಅಜರಾಮರ. ಸೂರ್ಯ ಚಂದ್ರ ಇರೋವಷ್ಟು ದಿವಸ ಪಾಂಡವರು ಕೌರವ ಹೆಸರು ಇದ್ದೇ ಇರ್ತದೆ, ಗಜೇಂದ್ರನ ಹೆಸರು ಇದ್ದೇ ಇರ್ತದೆ, ಜಡಧರ್ಮನ ಹೆಸರು ಇರ್ತದೆ, ಪರೀಕ್ಷಿತರ ಹೆಸರು ಇರ್ತದೆ. ಎಲ್ಲಿ ತನಕ? ಸೂರ್ಯ ಚಂದ್ರ ಇರೋ ತನಕ. ಒಮ್ಮೆ ವೇದವ್ಯಾಸ ದೇವರು ಇವನು ನನ್ನ ಭಕ್ತ ಸ್ವೀಕಾರ ಮಾಡಿಬಿಟ್ರೆ ಅವರ ಹೆಸರನ್ನ ಅಜರಾಮರಗೊಳಿಸುವ ವಿಷಯದಲ್ಲಿ ಹಿಂದೇಟು ಹಾಕುವುದೇ ಇಲ್ಲ. ಇದು ಮಹಾಭಾರತ ಭಾಗವತದ ತಿಳಿದು ಬರ್ತದೆ ಅಂತ ಹೇಳಿದವರು ನಮ್ಮಾಚಾರ್ಯ ಶ್ರೀಮದಾಚಾರ್ಯ. ಯಶೋದಾತೇತಿ ಚೋದಿತ, ಯಶೋದಾತ. ಏನು ಆಶ್ಚರ್ಯ ಇಲ್ಲ, ಅವರು ರೋಮಾಂಚನ ಆಗ್ತದೆ ಕೇಳಿದ್ರೆ ಎಂದೋ ಆಗ್ಬೋದು. ಒಂದು ಸಣ್ಣ ರಾಜನ ಹೆಸರ ಮತ್ತು ನಾವು ಆಶ್ಚರ್ಯ ಹೇಳ್ತೀವಿ, ಒಂದು ಸಣ್ಣ ರಾಜನ ಹೆಸರು ಅವನು ಯಾವುದೋ ಸೂರ್ಯವಂಶೋ ಬರ್ತಾನ, ಅವನ ಹೆಸರು ಮರಿಲಾರ್ದು ದಾಖಲೆ ಮಾಡ್ತಾರೆ. ಅಷ್ಟ ಹೊತ್ತು ವೇದವ್ಯಾಸ ದೇವರ ಬಾಯಲ್ಲಿ ಅಷ್ಟಾದ್ರೂ ಬಂತಲ್ಲ ಸಾಕಷ್ಟೇ, ಮತ್ತೇನಿಲ್ಲ ಅಂತ. ವಿದುರರು ತೀರ್ಥಯಾತ್ರೆ ಮಾಡ್ಕೊಂಡು ಬಂದಿದ್ರಂತೆ. ಬಂದ ಹೊತ್ತು ಉದ್ಧವ್ ಸಿಕ್ತಂತ. ಉದ್ಧವ ವಿದುರ ಮಾತಾಡಿದ್ರಂತ, ಇಲ್ಲ ಎಲ್ಲಿ ಹೊಂಟ್ರಿ ನಮ್ಮಲ್ಲಿ ಎದುರಿಗೆ ಭೇಟಿ ಆದ್ಮೇಲೆ ಬಂದಿದ್ದ ಪ್ರಶ್ನೆ ನೋಡಿ, ಎಲ್ಲಿ ಹೊಂಟ್ರಿ ಪ್ರಶ್ನೆ ಬಂದು, ಇಲ್ಲಿ ಹಿಂಗೆ ಹೊಂಟ್ರಿ. ಕೃಷ್ಣ ಉಪದೇಶ ಮಾಡಿ ಕಳಿಸ್ಯಾರ ನನಗೆ,
ನಾನು ಅಂತೀನಿ. ಹೌದಾ, ಕೃಷ್ಣ ಹೇಳಿದ್ದು ಒಂದೆರಡು ಮಾತು ನಮಗೂ ಹೇಳ್ಬಿಡ್ರಿ, ನಾನು ಕೇಳ್ತೀನಿ. ಸಾರಿ, ಯಾಕೆ ಹೇಳ್ಬೇಡ ಅಂತ ಹೇಳ. ಅಯ್ಯ ಉಪದೇಶ ಮಾಡಿ ಮಂದಿಗೆ ಹೇಳ್ಬೇಡ ಅಂತ ಹೇಳೋದ, ಹಂಗ್ಯಾಕೆ ಮಾಡಿದ ಕೃಷ್ಣ? ಅಲ್ಲಲ್ಲ, ಮಂದಿಗೆ ಹೇಳಂತ ಹೇಳ್ಯಾನ, ನಿಮಗೆ ಹೇಳ್ಬೇಡ ಅಂತ ಹೇಳ. ಅಯ್ಯೋ ಕರ್ಮ, ಅಲ್ಲ ಎಲ್ಲರಿಗೂ ಹೇಳಂತ ಹೇಳಿ ನನಗೆ ಹೇಳ್ಬೇಡ ಅಂತ ಹೇಳಲ್ಲ, ಯಾಕೆ? ಇಲ್ಲ, ಒಂದು ರಹಸ್ಯದ ಹೇಳ್ತೀನಿ ಏನಂತ. ನಾನು ಉಪನ್ಯಾಸ ಕೇಳಲಿಕ್ಕೆ ಕೂತಾಗ ಮೈತ್ರೇಯರು ಅಂತ ಒಬ್ರು ಬಂದಿದ್ದು ಋಷಿಗಳು, ಅವರು ಜೊತೆ ಕೂತ್ಕೊಂಡು ಕೇಳಿದ್ರು. ನನಗ ಬದಲಿಗೆ ಹೋಗು ದೇವ್ರು ಕಳಿಸಿದ್ಮೇಲೆ ಮೈತ್ರೇಯರಿಗೆ ಕರೆದು ಹೇಳ್ಯಾನ, ನೀವು ಬದಲಿ ತನಕ ಹೋಗ್ಬೇಡ್ರಿ, ಹರಿದ್ವಾರದಾಗ ಒಂದು ಆಶ್ರಮ ಮಾಡ್ಕೊಂಡಿರಿ. ಯಾಕ? ವಿದುರ ಬರ್ತಾನ, ಅವನಿಗೆ ನೀವು ಉಪದೇಶ ಮಾಡ್ರಿ ಅಂತ ಹೇಳ್ಯಾರಂತೆ. ವಿದುರನಿಗೆ ಒಂದು ಕ್ಷಣ ಏನ್ ಹೇಳೋದು ಗೊತ್ತಾಗ್ತಿಲ್ಲ. ಕೃಷ್ಣನ ಬಾಯಲ್ಲಿ ನನ್ನ ಹೆಸರು ಬಂತೆ, ವಿದುರನಿಗೆ ಪಾಠ ಹೇಳ್ರಿ ಅಂತ ಮೈತ್ರೇಯರನ್ನ ನಿಲ್ಲಿಸಿದನೇ, ನನ್ನ ಹೆಸರು ಹೇಳಿದ್ದೆ ಕೃಷ್ಣ. ಏನ್ ಆನಂದ ಆಗ್ಬೇಕ್ರಿ ಎಲ್ಲರೂ. ಹಿಂಗ ಯಶಸ್ಸನ್ನ ಅಜರಾಮರಗೊಳಿಸಿದ ಕೀರ್ತಿ ವೇದವ್ಯಾಸದೇವರಿಗಿರೋದು. ಯಾರಿಗುಂಟು? ಯಾರಿಗಿಲ್ಲ. ನಾವು ಕ್ರಿಮಿಯಿಂದ ರಾಜ್ಯ ಮಾಡಿಸಿದ ಅಂತ ಒಂದು ಕಥೆ ಕೇಳ್ತಿರ್ತೀವಲ್ಲ, ಮಧ್ವಾಂತರ್ಗತ ವೇದವ್ಯಾಸ ಅಂತ ನಮ್ಮ ವರದಾಶ್ರೀಚವರು ಓದಿರುವಂತಹ ಹಾಡಿನಲ್ಲಿ ಎಲ್ಲೋ ಒಂದು ಕ್ರಿಮಿಯಿಂದ ರಾಜ್ಯ ಮಾಡಿಸಿದ ಅಂತ ಕೇಳ್ತೀವಿ. ವ್ಯಾಸರ ಕಣ್ಣಿಗೆ ಬಿದ್ದ ಹುಳವೂ ಕೂಡ ಅಜರಾಮರವಾಗುವಂತಹ ವ್ಯವಸ್ಥೆ ಇದೆ ಅಂದ್ರೆ ನಮ್ಮ ಸ್ವಾಮಿಯ ಕಾರುಣ್ಯ ಎಂಥದ್ದಿರ್ಬೇಡ್ರಿ ಎಲ್ಲಾದ್ರು. ಅನಂತ ಕರುಣೆ ನೋಡ್ರಿ. ಈ ರೀತಿಯಿಂದ ನಾವು ಆ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ದೇವರ ಮಹಿಮಾ ಅರ್ಥ ಆಗಿದೆಯಾ? ಯಾರ್ಯಾರು ವೇದವ್ಯಾಸ ದೇವರ ಕಣ್ಣಿಗೆ ಬಿದ್ದಿದ್ದಾರೋ ಅವರ ಎಲ್ಲರೂ ಅಜರಾಮರಾಗಿ ಬಿಟ್ಟಿದ್ದಾರೆ. ಧೃತರಾಷ್ಟ್ರ ಕೇಳ್ತಾನಂತ ಮಹಾಭಾರತ, ಅಲ್ಲ ನಿಮಗೆ ಯಾಕೆ ಪಾಂಡವರ ಮೇಲೆ ಅಷ್ಟು ಪ್ರೀತಿ ಅಂತ ಕೇಳ್ತಾರ, ಬೇಕು ಅಂತ ಕೇಳ್ತಾರ. ನಿಮ್ಗೆ ಯಾಕೆ ಅಷ್ಟು ಪಾಂಡವರ ಮೇಲೆ ಪ್ರೀತಿ ಅಂತ ತಿಳ್ಕೊಂಡು ಪಾಪ ಅವರು ತಂದಿನ ಕಳ್ಕೊಂಡಾಗ ನಾ ಅಲ್ದ ಇನ್ಯಾರು ನೋಡ್ಬೇಕು ಹೇಳು ಅಂತ ಕೇಳ್ತಾರೆ. ಧೃತರಾಷ್ಟ್ರ ಶಾಕ್ ಆಗ್ತದೆ, ನಾ ಯಾಕಡೆ ಬದುಕಿದ್ದೀವ ಅನ್ಸ್ತದ ಅವ್ರಿಗೆ. ಪಾಂಡುರಾಜ ಹೋಗಿ ವೇದವ್ಯಾಸ ದೇವರು ಪಾಂಡವರು ನೋಡ್ಕೊಳ್ಳಂಗಾತು, ನಾ ಇದ್ದು ಕೌರವರಿಗೆ ಅಡ್ಡ ಆಗ್ತೇನೋ ವೇದವ್ಯಾಸ ದೇವರು ನೋಡೋದೇ ಇದ್ದಂಗೆ ಅನ್ಕೋತಾ. ಏನ ಚಂದ ಮಾತುಗಳೆಲ್ಲ ಬಹಳ ಆಶ್ಚರ್ಯ ಇದೆ. ಅದಕ್ಕೆ ಮಹಾಭಾರತ ಇದ್ರೊಳಗ ಅನೇಕ ಮಾತುಗಳದ. ಬ್ರಹ್ಮಸೂತ್ರ ಮಹಾಭಾರತ ಇದು 10 ಅರ್ಥಗಳು ಅಂತ ಹೇಳಿದ ಮೇಲೆ ಮತ್ತೊಂದು ಹೇಳ್ತಾರೆ, ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ ಅಂತ ಅನ್ನುವಂತಹ ಭಾಷಾ ತ್ರೈವಿಧ್ಯವನ್ನ ವೇದವ್ಯಾಸ ದೇವರು ಇದರಲ್ಲಿ ಪ್ರಯೋಗ ಮಾಡಿದ್ದಾರೆ. ಇದರ ಬಗ್ಗೆ ಎಲ್ಲ ಶ್ರೀಮದಾಚಾರ್ಯರು ಭಾಗವತ ತಾತ್ಪರ್ಯದಲ್ಲೂ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಎರಡೂ ಕಡೆಗೂ ಹೇಳಿಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ಯಾವುದೋ ಒಂದು ಪ್ರಸಂಗದಲ್ಲಿ ಒಬ್ಬ ವಿದ್ವಾಂಸರ ಜೊತೆಗೆ ಚರ್ಚೆ ಆಗ್ತಾ ಇತ್ತು. ಆ ವಿದ್ವಾಂಸರು ಒಂದು ಪ್ರಶ್ನೆಯನ್ನ ಕೇಳಿದ್ರು, ನಾನು ಅಲ್ಲಿ ಉತ್ತರವನ್ನ ಹೇಳಲಿಲ್ಲ. ಅದೇನೋ ಪ್ರಸಂಗ ವ್ಯವಧಾನ ಬೇರೆ ಕಡೆ ಇತ್ತು, ಲಕ್ಷ್ಯ ಇದ್ದಿದ್ದಿಲ್ಲ ಅಂತ ಹೇಳಿ. ಏನಾಯ್ತು ಅಂತಂದ್ರೆ, ವೇದವ್ಯಾಸ ಈಗ ಪಾಶುಪತಾಗಮ, ಆಮೇಲೆ ಮತ್ತೊಂದು ಶಾಕ್ತಾಗಮಗಳು, ಬೇರೆ ಬೇರೆ ಆಗಮಗಳೆಲ್ಲ ಉಂಟು. ಅಂದರೆ ಶಿವನೇ ಸರ್ವೋತ್ತಮ ಅಂತ ಹೇಳುವ ಆಗಮಗಳು, ಶಕ್ತಿಯೇ ಸರ್ವೋತ್ತಮ ಅಂತ ಹೇಳುವ, ಸೂರ್ಯನೇ ಸರ್ವೋತ್ತಮ ಅಂತ ಹೇಳುವ, ಗಣಪತಿಯೇ ಸರ್ವೋತ್ತಮ ಅಂತ ಹೇಳುವ ಆಗಮಗಳು 106 ಇವೆ. ಆ ಎಲ್ಲ ಆಗಮಗಳು ಇವತ್ತು ಲುಪ್ತ ಆಗಿವೆ. ಪುಸ್ತಕಗಳು ಯಾವುದು ಉಪಲಬ್ಧ ಇಲ್ಲ, ಪಾಶುಪತಾಗಮಗಳು ಯಾವುದು ಉಪಲಬ್ಧ ಇಲ್ಲ. ಅವರ ಪ್ರಶ್ನೆ ಏನಿತ್ತು ಅಂತಂದ್ರೆ, ಹಾಗಾದ್ರೆ ಶ್ರೀಮದಾಚಾರ್ಯರು ತಮ್ಮ ಗ್ರಂಥದಲ್ಲಿ ಎಷ್ಟು ಹೇಳಿದ್ದಾರೋ ಅಷ್ಟನ್ನ ಮಾತ್ರ ನಾವು ಒಪ್ಪಬೇಕಾ, ಮೂಲತಃ ಗ್ರಂಥಗಳಿವೆ ಅಂತ ನಂಬಬೇಕಾ? ಪ್ರಶ್ನೆ ಹಿಂಗಿತ್ತು. ಅಂದ್ರೆ ಸುಮ್ಮನೆ ಸೌಹಾರ್ದಯುತವಾದ ಚರ್ಚೆ ಇತ್ತು. ನಂಗೆ ಆ ಕ್ಷಣದಲ್ಲಿ ವಿಚಾರ ಮಾಡಿದೆ. ಏನ್ ಮಾಡಿದೆ ಅಂದ್ರೆ, ಹೀಗಿದೆ, ವೇದವ್ಯಾಸ ದೇವರು ಅದನ್ನು ಹೆಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಹಿಂಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರ್ತದೆ. ವೇದವ್ಯಾಸ ದೇವರು ಭಾಗವತದಲ್ಲಿ ಹಾಗೂ ಮಹಾಭಾರತದಲ್ಲಿ ಉಳಿದ ಪುರಾಣಗಳಲ್ಲಿ ಭಾಷಾ ತ್ರೈವಿಧ್ಯವನ್ನು ಉಪಯೋಗಿಸಿದ್ದಾರೆ. ಭಾಷಾ ತ್ರೈವಿಧ್ಯ ಅಂದ್ರೆ ಏನು ಅಂದ್ರೆ, ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾ. ದರ್ಶನ ಭಾಷಾ ಅನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯ ಅರ್ಥ ಬರೀತಾರೆ. ಪಾಶುಪತಾಗಮ, ಶಾಕ್ತಾಗಮ, ಗಾಣಪತ್ಯ, ಸೌರ, ಸ್ಕಾಂದ, ಅಲ್ಲಲ್ಲಿ ಏನೇನು ಶಿವ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಸೂರ್ಯ ಸರ್ವೋತ್ತಮತ್ವಗಳನ್ನು ಹೇಳಲಾಗಿದೆಯೋ ಅದನ್ನ ಕಾಪಿ ಅಂಡ್ ಪೇಸ್ಟ್ ಮಾಡಿಬಿಡ್ತಾರೆ. ಎಲ್ಲಿ ಮಾಡ್ತಾರೆ? ಮಹಾಭಾರತದಲ್ಲಿ ಮಾಡಿಬಿಡ್ತಾರೆ. ಇದ್ದಕ್ಕಿದ್ದಂಗೆ ಕೃಷ್ಣನ ಕಥೆ ಹೇಳ್ತಿರ್ತಾರೆ, ತಕ್ಷಣಕ್ಕೆ ಕೃಷ್ಣನ ಕಥೆ ಹೋಗಿ ಹೊಳಿಸ್ಬಿಡ್ತಾರೆ. ಏನು ಹೇಳ್ತಾರೆ? ಕೃಷ್ಣ ರುದ್ರದೇವರನ್ನು ಸ್ತೋತ್ರ ಮಾಡಿದ, ಹೇಳ್ತೀನಿ ಅಂತ ಬಂದ್ಬಿಡ್ತಾರೆ. ಬರೀ ಈ ಕೃಷ್ಣ ಯಾಕೆ ರುದ್ರದೇವರು ಸ್ತೋತ್ರ ಮಾಡಿದ ಗೊತ್ತಾಗಂಗಿಲ್ಲ. ಇದು ದರ್ಶನ ಭಾಷಾ. ಪಾಶುಪತಾತ್ಯಾಗಮಗಳಲ್ಲಿ ಭಗವಂತ ರುದ್ರದೇವರ ಸ್ತೋತ್ರವನ್ನ ಮಾಡಿದ್ದಾನೆ ಅಂತ ಏನು ಭಾಗ ಇದೆಯಲ್ಲ, ಅದನ್ನು ಕಟ್ ಮಾಡಿ ಕಾಪಿ ಮಾಡಿದ್ರು, ಅಲ್ಲಿಂದ ತಂದು ಪೇಸ್ಟ್ ಮಾಡಿ. ಹಿಂಗ ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷೆಗಳನ್ನೆಲ್ಲ ಕೂಡಿಸಿಬಿಟ್ಟು ಎಷ್ಟು ಫ್ಯೂಚರ್ ವಿಚಾರ ಮಾಡಿದ ವೇದವ್ಯಾಸ ದೇವರು, ಕಾಲಾಂತರದಲ್ಲಿ ಆಯಾ ದರ್ಶನಗಳು ಲೋಪವಾದರೂ ಅದರ ಮೂಲ ರೂಪಗಳು ಉಳ್ಕೊಂಡಿರಬೇಕು ಅನ್ನೋದಕ್ಕೆ ಮಹಾಭಾರತ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಇದನ್ನು ಹ್ಯಾಂಡಲ್ ಮಾಡೋ ರೀತಿ ಅಂತ ಕರೀತಾ ಇದ್ದಾರೆ. ಬೇರೆ ರೀತಿ ಮಾಡ್ಲಿಕ್ಕೆ ಬರೋದಿಲ್ಲ ಇದನ್ನು.
ಹಾಗಾಗಿ ಆ ದರ್ಶನ ಭಾಷಾ, ಗುಹ್ಯ ಭಾಷಾ. ಗುಹ್ಯ ಭಾಷಾ ಅಂದ್ರೆ ಹಿಂಗೆ ಗೊತ್ತೇನ್ರಿ? ಇಲ್ಲ, ಅದು ಮ್ಯಾಲಿಂದ ನೋಡ್ಲಿಕ್ಕೆ ಒಂದಿರ್ತದ, ಅರ್ಥ ಮುಂದಿರ್ತದ ಅಂತ ವಿಚಿತ್ರವೇ. ಅದು ಮಹಾಭಾರತದಲ್ಲಿ ಬಂದಿರುವಂತ. ದುರ್ಯೋಧನ ಬಾಜುಕ್ ನಿಂತಿದ್ದಂತೆ. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯ ಇಬ್ಬರಿಗೂ ಮಾತಾಡಬೇಕಾಗಿದೆ. ಅವರಿಗೆ ಖುಷಿಯಾಗ್ಬಿಟ್ಟರು. ಏನ್ ಖುಷಿಯಾಗಿದೆ ಅಂದ್ರೆ, ಅಂತೂ ಇಂತೂ ಪಾಂಡವರು 13ನೇ ವರ್ಷ ಅಜ್ಞಾತವಾಸ ಮುಗಿಸಿಬಿಟ್ರು. ಇನ್ನು ಅವರಿಗೆ ಕ್ಲಿಯರು, ಅವ್ರ ರಾಜ್ಯ ಅವ್ರು ಸಿಗ್ತದೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ಆಗಿರ್ಬೋದು, ಸಂತೋಷ, ನಮ್ಮ ಮೊಮ್ಮಕ್ಕಳು ನಮ್ಮ ಶಿಷ್ಯಂದ್ರು ಬಂದ್ರು ಅಂತ ಈ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರಿಗೆ ಹೇಳ್ಬೇಕಾಗ್ಯದ. ಈ ಬಾಜು ದುರ್ಯೋಧನ ಇರ್ತದೆ, ಇದಕ್ಕೆ ತಿಳಿದಿರಬಾರದು, ಅವ್ರಿಗೆ ತಿಳಿದಿರ್ಬೇಕು. ದ್ರೋಣಾಚಾರ್ಯ ವ್ಯವಸ್ಥಾ. ನದಿ ಜಲಂಕೇಶ ವನಾರಿಕೇತುಗು ನಗಾಕ್ವಯೋ ನಾಮ ನಗಾರಿಸೂನು ಅಂತ ಹೇಳ್ಬಿಟ್ರಂತ. ಗುಹ್ಯ ಭಾಷಾ ಒಂದಿಷ್ಟ ಅಂತ. ನದಿ ಜಲಂ ಕೇಶವ ನಾರಿ ಕೇತು. ದುರ್ಯೋಧನ ಅಂತಾನ ನದಿ ಒಳಗ ನೀರದ ನದಿ ಜಲಂ, ನಾರಿ ಅಂತ ಕೇಶವ ಅಂತ. ಈ ನಾರಿ ಯಾರು ಕೇಶವ ಯಾರು ಯಾರು ಗೊತ್ತಾಗ್ಲಿಲ್ಲ. ಅದಕ್ಕೆ ಅದನ್ನ ಗುಹ್ಯ ಭಾಷೆಯನ್ನು ಬಳಸಿ ನದೀಜ, ಎಲೆ ನದಿ ಪುತ್ರನಾದ ಭೀಷ್ಮಾಚಾರ್ಯ, ಗಂಗಾ ಪುತ್ರನಾದ ಭೀಷ್ಮಾಚಾರ್ಯ ನದೀಜ. ಲಂಕೇಶ ಅಂದ್ರೆ ಲಂಕಾಪಟ್ಟಣದ ಒಡೆಯನಾದವನು ಯಾರು? ರಾವಣ. ಅವನ ವನ ಅಂದ್ರೆ ಅಶೋಕವನ. ಅದಕ್ಕೆ ನಾಶ ಮಾಡಿದವನು ಯಾರಿದ್ದಾನಲ್ಲ ಹನುಮಂತ, ಅವನೇ ಯಾರ ಧ್ವಜದಲ್ಲಿ ಇದ್ದಾನಲ್ಲ ಅವ ಇವ ಅಂದ್ರೆ ಅರ್ಜುನ ಅಂತ ಅರ್ಥ. ಕಪಿಧ್ವಜ ಅಂತ ಹೇಳಿ ನದೀಜ ಲಂಕೇಶ ವನಾರಿ ಕೇತುವು ನಗಾಕ್ವಯ. ಒಂದು ಗಿಡದ ಹೆಸರು ಅವಂಗ ಯಾವುದು? ಅರ್ಜುನ ಅಂತ ಗಿಡದ ಹೆಸರು. ನಗಾರಿಸೂನು, ನಗ ಅಂದ್ರೆ ಪರ್ವತ, ಅದಕ್ಕೆ ಅರಿ ಅಂದ್ರೆ ಶತ್ರುವಾದವನು ಇಂದ್ರ, ಅವನ ಮಗ ಇವನು ಅಂತ ನಗಾರಿಸೂನು ಅಂತ ಹೇಳ್ಬಿಟ್ರು. ಈ ದುರ್ಯೋಧನಗ ನಗಾರಿಗೆ ಯಾಕೆ ಮಕ್ಕಳು ಇರ್ತಾವ? ನಗಾರಿಗೆ ಯಾಕೆ ಮಕ್ಕಳು ಬಂದು ಹಿಂಗ ಗುಹ್ಯ ಭಾಷಾ, ದರ್ಶನ ಭಾಷಾ, ಸಮಾಧಿ ಭಾಷಾಗಳನ್ನ ಬಳಸಿ ಸಮೃದ್ಧಗೊಳಿಸಿಬಿಟ್ಟ. ಮಹಾಭಾರತವನ್ನು ಸಮೃದ್ಧಗೊಳಿಸಿದ್ದಾರೆ. ಆಶ್ಚರ್ಯ ಹೇಳ್ತೀನಿ, 100 ಬಾರಿ ಮಹಾಭಾರತ ಓದಿದ್ರು ಅಪ್ರತಿಮವಾದ ಹೊರತಾಗಿ ಎಂದು ಬೇಸರ ಬರೋದಿಲ್ಲ. ಅದ ಸೀರಿಯಲ್, ಟಿವಿ ಸೀರಿಯಲ್ ಒಂದ್ಸಲ ಬಿಟ್ಟು 2ನೇ ಸಲ ನೋಡ್ಲಿಕ್ಕೆ ಹೋಗ್ರಿ, ಕೆಟ್ಟ ಬ್ಯಾಸರ ಬಂದು ಹೋಗ್ತೇವೆ. 1ನೇ ಸಲ ನೋಡೋ ಕಾಲಕ್ಕೆ ಬಂದಿರ್ತದೆ, ಸಹನೆ ಮಾಡಿಕೊಂಡಿರ್ತೀವಿ. ನಮ್ದು ಸಹನ ಶಕ್ತಿ ಇರ್ತದೆ ನೋಡ್ರಿ. ಏನ್ರ ಅಪದ ತೋರಿಸ್ಕೊಡ್ರೆ ಟೈಮ್ ಇದು ಖಾಲಿ ಇದ್ದೀವಿ ನೋಡ್ಬೋಣ ಅಂತೇಳಿ 2ನೇ ಸರ್ತಿ ಅದನ್ನೇ ನೋಡಿದ್ರೆ ತಲೆ ಕೆಟ್ಟ ಹೋಗ್ತದೆ ಹೊರತಾಗಿ ಇಷ್ಟವಿಲ್ಲ. ಅದರ ಮಹಾಭಾರತವನ್ನ 100 ಬಾರಿ ಕೇಳಿದ್ರು ಕೂಡ ಎಂದು ಹೆಸರು ಬರುವುದಿಲ್ಲ. ಬ್ರಹ್ಮಸೂತ್ರ ಮಹಾಭಾರತ. ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರ ಕರ್ತೃ ನಮಃ. ಶ್ರೀಮದ್ ಭಾಗವತ ಅದು ಕೇವಲ ಭಾಗವತ ಅಲ್ಲ, ವೇದವ್ಯಾಸ ದೇವರೇ ಧರ್ಮ ಪ್ರೋಚಿತ ಕೈತಮೂತ್ರ ವರಮಃ ನಿರ್ವತ್ಸರಾಣಾಂ ಸತಾಂ ಅಂತ ಹೇಳುವಾಗ ಶ್ರೀಮದ್ ಭಾಗವತೆ ಮಹಾ ಮುನಿಕತೆ ಕಿಂವಾ ಪರೈತೀಶ್ವರ. ಇದರ ಶ್ರೀಮದ್ ಭಾಗವತಂ ಅನ್ನಬೇಕಂತೆ. ಅದಕ್ಕೆ ವಿಜಯಧ್ವಜ ತೀರ್ಥ ಬರೀತಾರೆ, ಇದು ಯಾಕೆ ಶ್ರೀಮದ್ ಭಾಗವತ ಆಯಿತು? ಭಾರಿ ಶ್ರೀಮಂತಿಕೆಯಿಂದ ಕೂಡಿದೆ ಅಂತ. ಭಾಗವತದಲ್ಲಿರುವಷ್ಟು ಶ್ರೀಮಂತಿಕೆ ಇನ್ಯಾವುದರಲ್ಲೂ ಇಲ್ಲ. ಪದ್ಮಪುರಾಣದಲ್ಲಿ ವೇದವ್ಯಾಸ ದೇವರೇ ಭಾಗವತ ಬರದಾದ ಮೇಲೆ ಮನಸ್ಸೋತ್ ಬಿಟ್ರಂತ ಭಾಗವತ ನೋಡಿ. ಆಹಾ ಏನ್ ಚಂದದ, ಏನ್ ಚಂದದ. ಹಿಂಗೆ ಕೆಲವು ಆಗ್ತಿರ್ತಾವ್ರಿ, ನಾವ ಒಮ್ಮೊಮ್ಮೆ ಅಡಿಗೆ ಮಾಡಿ ಭಾಳ ಚಂದ ಆಗಿತ್ತು ಅಂದ್ರೆ ಸಾರು ಹಾಕೊಂಡು ಕೈಯಾಗ ಕುತ್ಕೊಂಡು ಆಹಾ ಎಷ್ಟು ರುಚಿಯಾಗಿದೆ, ಎಷ್ಟು ರುಚಿಯಾಗಿದೆ ಅಂತ ಸಾರು 3 ಸಲ 4 ಸಲ ಕುಡಿತಿರಂಗಿಲ್ಲ. ನಾವು ಅಡಿಗೆ ಮಾಡಿರ್ತೀವಿ ಮತ್ತೆ ಬೇರೆ ಮಾಡಿರಂಗಿಲ್ಲ. ಹಾಗೆ ಭಾಗವತ ಮಾಡಿದ ಮೇಲೆ ಅವದಕ್ಕೆ ಮನಸ್ಸು ಹೋಗ್ಬಿಟ್ರು, ಬರೆದ್ರಂತ. ಏನ್ ಬರೆದ್ರು? ಶ್ರೀ ಭಾಗವತ ಇದು ಎಷ್ಟು ಶ್ರೀಮಂತ ಆಗ್ಯದ. ಯಾರಿಗೆ ದಾರಿದ್ರ್ಯ ಅದ ಅವ್ರು ಭಾಗವತ ಓದ್ರಿ, ನಿಮ್ ದಾರಿದ್ರ್ಯ ಪರಿಹಾರ ಆಗ್ತದೆ. ಯಾರಿಗೆ ದುಃಖದ ಅವ್ರು ಭಾಗವತ ಓದ್ರಿ, ದುಃಖ ಪರಿಹಾರ ಆಗ್ತದೆ. ಯಾರಿಗೆ ರೋಗ ಬಂದದ ಅವ್ರು ಭಾಗವತ ಓದ್ರಿ, ಭಾಗವತ ಕೇಳ್ರಿ, ಭಾಗವತ ಪಾರಾಯಣ ಮಾಡ್ರಿ, ರೋಗ ಪರಿಹಾರ ಆಗ್ತದೆ. ದಾರಿದ್ರ್ಯ ದುಃಖ ರೋಗ ಪರಿಹಾರಾಯ ಭಾಗವತ ಗರ್ಜತಿ. ಭಾಗವತ ಗರ್ಜತಿ ಅಂದ್ರೆ ಏನು ಸಾಮಾನ್ಯವಾಗಲ್ಲ, ಜೋರ್ ಧ್ವನಿ ಹಾಕ್ತದಂತ. ಬರ್ರಿಯೋ ಭಾಗವತ ಕೇಳ್ರು, ನಿಮ್ಗೆ ಏನ್ ಸಮಸ್ಯೆ ಇದೆ ಹೇಳಿ, ನಾ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಂತ. ಅದಕ್ಕೆ ಅವ್ರಿಗೆ ಎಷ್ಟು ಉದ್ಗಾರ ತೆಗಿಬೇಕಾಯ್ತು ವೇದವ್ಯಾಸ ದೇವರಿಗೆ ಅಂದ್ರೆ, ಇದು ಲೌಕಿಕವಾದ ಎಲ್ಲ ಫಲ ಕೊಡ್ತದೆ. ಎಲ್ಲಿ ಭಾಗವತ ನಡೆಯುತ್ತೋ, ಅಲ್ಲಿ ಪ್ರವಚನ ಆಗ್ತಿತ್ತು ಅಂದ್ರೆ ಆ ಮನೆ ತೀರ್ಥವೆನಿಸುತ್ತದೆ ಅಂತ ಬರಬೇಕು. ತೀರ್ಥವೇ ಅಕ್ಷರಶಃ. ನೀವು ಗಂಗಾ ಯಮುನಾ ಯಾವ ತೀರ್ಥಗಳಿಗೂ ಹೋಗ್ಲಿಕ್ಕಾಗದೇ ಇದ್ರು ಭಾಗವತ ನೀವು ಮನೆಯಲ್ಲಿ ನಡೀತಾ ಇದ್ರೆ ಎಲ್ಲ ತೀರ್ಥಗಳು ಅಲ್ಲೇ ಇತ್ತು. ಭಾಗವತ ನಡೀತಾ ಇದ್ರೆ ಏನು ಕ್ಷೀರಂ ಸರ್ಪಿರ್ ಮಧುದಕಂ, ಹಾಲು ಮೊಸರು ತುಪ್ಪದ ಹೊಳೆ ಹರಿತದಂತೆ. ಯಾರಿಗೆ ಅಂದ್ರೆ ಅವರ ಪಿತೃಗಳಿಗೆ. ಅವ್ರು ಎಲ್ಲಿರ್ತಾರಲ್ಲ ಅವರು ನಿತ್ಯದಲ್ಲಿ ಹಾಲಿನ ಮೊಸರಿನ ತುಪ್ಪದ ಜೇನುತುಪ್ಪದ ಆಸ್ವಾದನೆಯನ್ನು ಮಾಡ್ತಾರಂತೆ ಭಾಗವತ ನಡೀತಾ ಇದ್ರೆ. ಹಿಂಗೆಲ್ಲ ಅದರ ಪ್ರಶಸ್ತಿಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇದು ಶ್ರೀಮದ್ ಭಾಗವತದ ಒಂದು ವೈಭವ. ಮಹಾಭಾರತದಲ್ಲಿ ಹೇಳಿದ್ದಾಗಿದೆಯಲ್ಲ, ಭಾಗವತದಲ್ಲಿ ಏನು ಬರೆದಿರಬಹುದು ಅಂತ ಇಟ್ಕೊಂಡು ನೋಡಂತೆ. ವೇದವ್ಯಾಸ ದೇವರ ಸರ್ವಜ್ಞತ್ವ ಎಷ್ಟಿದೆ
ವೇದವ್ಯಾಸ ದೇವರಿಗೂ ಇನ್ನುಳಿದ ಭಗವದ್ ರೂಪಗಳಿಗೂ ಅಭೇದ ಹೇಗಿದೆ ಅನ್ನೋದನ್ನು ತಿಳಿಸಲಿಕ್ಕೆ ಭಾಗವತದ ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೇನೆ, ಮುಗಿಸ್ಬಿಡ್ತೀನಿ. ಮುಂದಿನ ವಾಕ್ಯಕ್ಕೆ ಹೋಗ್ತೀನಿ. ಮುಂದಿನ ವಾಕ್ಯ ಒಂದು ಹೇಳಿ ಇವತ್ತು ಪ್ರವಚನ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ಟೈಮ್ ಆಗ್ತದೆ ಮುಂದೆ. ಏನು ಅಂದ್ರೆ ಅದು ಅಶ್ವತ್ಥಾಮಾಚಾರ್ಯರು ಉಪಪಾಂಡವರ ಮೇಲೆ ಮತ್ತೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರು. ಸತ್ರು ಪ್ರಯೋಗ ಮಾಡಿದ್ರು. ಅವರೇ ನಿಂತು ಅವರನ್ನು ಸಂಹಾರ ಮಾಡಿದ್ರು ಉಪಪಾಂಡವರನ್ನ. ಆ ಬ್ರಹ್ಮಾಸ್ತ್ರ ಪಾಂಡವರ ಮೇಲೆ, ಪಾಂಡವರ ಸಂತಾನ ಮೇಲೆ, ಎಲ್ಲರ ಮೇಲೆ ಪ್ರಯೋಗ ಆಯಿತು ಇತ್ಯಾದಿ ಕಥೆಗಳನ್ನು ನೀವು ಕೇಳಿದ್ದೀರಿ. ಅಲ್ಲೇನಾಗ್ತದೆ ಅಂದ್ರೆ ಅಶ್ವತ್ಥಾಮಾಚಾರ್ಯರು ಕಾಡಿನಲ್ಲಿ ಇರುವಾಗ ಅವರನ್ನ ಹುಡುಕಿಕೊಂಡು ಹೊರಡ್ತಾರೆ. ಯಾರು ಹುಡ್ಕೊಂಡು ಹೊರಡ್ತಾರೆ? ದ್ರೌಪದಿ ದೇವಿಗೆ ವಾರ್ತೆ ಗೊತ್ತಾಗಿದೆ, ನನ್ನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ, ಅಶ್ವತ್ಥಾಮಾಚಾರ್ಯ ಕೊಂದವರು, ಅವರನ್ನು ಸುಮ್ಮನೆ ಬಿಡಬೇಡ್ರಿ ಅಂತ ಹೇಳ್ತಾರೆ. ಹೋಗ್ತಾರೆ. ಕೃಷ್ಣ ಅರ್ಜುನ ಇಬ್ರು ಹೋಗ್ತಾರೆ. ಕೃಷ್ಣ ಅರ್ಜುನ ಇಬ್ರು ಹೋಗಿಬಿಟ್ಟು ಅಶ್ವತ್ಥಾಮಾಚಾರ್ಯ ಹಿಡಿದು ಗಟ್ಟಿ ಹಾಕಿ ತಗೊಂಡು ಬಂದು ದ್ರೌಪದಿ ಹಾಕ್ತಾರೆ. ಇದಿಷ್ಟು ಭಾಗವತದಲ್ಲಿ ಬರುವಂತಹ ಕಥೆ. ಇಲ್ಲೊಂದು ಪ್ರಸಂಗ ಬರ್ತದೆ. ಏನ್ ಬರ್ತದೆ ಅಂದ್ರೆ, ಮಹಾಭಾರತವನ್ನ ಓದಿದಾಗ ಮಹಾಭಾರತದಲ್ಲಿ ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯನ ಕಟ್ಟಿಕೊಂಡು ತಂದು ಹಾಕಿದರು ದ್ರೌಪದಿ ಮುಂದೆ ಅಂತ ಮಹಾಭಾರತದಲ್ಲಿ ಬರ್ತಾರೆ ವೇದವ್ಯಾಸ ದೇವರು. ಭಾಗವತದಲ್ಲಿ ಬರೆಯುವ ಕಾಲಕ್ಕೆ ಅರ್ಜುನ ಕಟ್ಟಿ ತಂದು ಹಾಕಿದ ಅಂತ ಬರೀತಾರೆ. ಕೆಲವೊಮ್ಮೆ ಏನಾಗ್ತಿರ್ತಾವ್ರಿ, ಹೆಸರು ಹೇಳೋ ಕಾಲಕ್ಕೆ ವ್ಯತ್ಯಾಸ ಆಗ್ತಿರ್ತಾವ. ನಮಗೂ ಪುರಾಣದಾಗ ಆಗ್ತಿರಂಗಿಲ್ಲ, ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ, ಆ ಕಡೆ ಹೇಳೋ ಕಾಲಕ್ಕೆ. ಹಂಗ ವೇದವ್ಯಾಸ ದೇವರಿಗೆ ಮಹಾಭಾರತದಲ್ಲಿ ಒಬ್ಬರನ್ನ ಹೆಸರು ಹೇಳಿ ಭಾಗವತದೊಳಗೆ ಇನ್ನೊಬ್ಬರ ಹೆಸರು ಹೇಳಿ ಹೆಸರು ಮರ್ತು ಬಿಟ್ರೇನು ಅಂತ ಪ್ರಶ್ನೆ ಮಾಡಿದ್ರೆ ಶ್ರೀಮದಾಚಾರ್ಯ ಅಂತಾರೆ, ನಿನಗೆ ಅರ್ಥ ಆಗಿಲ್ಲ ಅಂತ ವೇದವ್ಯಾಸ ದೇವರು ಕೈ ಮುಗಿ ಅರ್ಥ ಮಾಡಿಸ್ತೀನಿ. ವೇದವ್ಯಾಸ ದೇವರಿಗೆ ಭ್ರಾಂತಿ, ವೇದವ್ಯಾಸ ದೇವರಿಗೆ ಸಂಶಯ, ವೇದವ್ಯಾಸ ದೇವರಿಗೆ ಮರು ಅಂತ ತಿಳ್ಕೋಬೇಡ. ಮತ್ತೇನದು? ಅಯ್ಯೋ ಹುಚ್ಚ, ಭಾಗವತದೊಳಗೆ ಬರೆದದ್ದು ಅಶ್ವತ್ಥಾಮಾಚಾರ್ಯ ಕನಸು ಹೇಗೆ ಬಿದ್ದಿತ್ತು ಅಂತ ಬರ್ದಾರ. ಭಾಗವತದೊಳಗೆ ಏನ್ ಬರ್ದಾರ? ಅಶ್ವತ್ಥಾಮಾಚಾರ್ಯಗೆ ಸ್ವಪ್ನ ಏನು ಬಿದ್ದಿತ್ತು ಅಂತ ಬರ್ದಾರ. ಮಹಾಭಾರತ ಎಚ್ಚರ ಆದಾಗ ಏನಾಗಿತ್ತು ಅಂತ ಬರ್ದಾರ. ನಿನಗೆ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕೇಳು. ಈಗ ವಿಚಾರ ಮಾಡ್ರಿ, ಶ್ರೀಮದಾಚಾರ್ಯ ವಿರೋಧ ಪರಿಹಾರ ಮಾಡಿದ್ರು ಅನ್ನೋ ಅಂಶ ಇರಲಿ, ಸತ್ಯವೇ. ಈಗ ವಿಚಾರ ಮಾಡಿದ್ರೆ ವೇದವ್ಯಾಸ ದೇವರು ಅಶ್ವತ್ಥಾಮಾಚಾರ್ಯರ ಸ್ವಪ್ನದಲ್ಲಿ ಪ್ರವೇಶ ಮಾಡಿ ಸ್ವಪ್ನದಲ್ಲಿ ನಡೆದದ್ದು ಎಲ್ಲ ಘಟನೆಯನ್ನ ದಾಖಲಿಸಿ ಇಡುತ್ತಾರೆ ಅಂದ್ರೆ, ವಿಶ್ವ ತೈಜಸ ಪ್ರಾಜ್ಞರಲ್ಲಿ ತೈಜಸಾಭಿನ್ನರಾದವರು ವೇದವ್ಯಾಸ ದೇವರು ಸ್ಪಷ್ಟ ಆಗೋರಿಲ್ವೇ? ಸಕಲ ರೂಪಗಳಿಂದ ಅಭಿನ್ನಸಿದ್ಧ ಆಗೋರಿಲ್ವೇ? ಜಾಗೃತಾವಸ್ಥಾ ಪ್ರೇರಕನಾದವನು ವಿಶ್ವ, ಸ್ವಪ್ನಾವಸ್ಥಾ ಪ್ರೇರಕನಾದವನು ತೈಜಸ, ಗಾಢವಾದ ನಿದ್ರಾವಸ್ಥಾ ಪ್ರೇರಕನಾದವನು ಪ್ರಾಜ್ಞ. ಹಾಗಾದ್ರೆ ಕಂಠದಲ್ಲಿ ಉದಾನ ನಾಮಕ ವಾಯುದೇವರಲ್ಲಿ ಇದ್ದು ತೈಜಸ ನಾಮಕ ಪರಮಾತ್ಮ ಸ್ವಪ್ನ ತೋರಿಸ್ತಾನೆ ಅಂದ್ರೆ, ವ್ಯಾಸಾಭಿನ್ನರಾದವರು ತೈಜಸ ನಾಮಕ ಪರಮಾತ್ಮ, ತೈಜಸಾಭಿನ್ನರಾದವರು ವ್ಯಾಸ. ಯಾಕೆಂದ್ರೆ ಅಶ್ವತ್ಥಾಮಾಚಾರ್ಯರ ಸ್ವಪ್ನದಲ್ಲಿ ಏನು ಬಿದ್ದದ ಅಂತ ದಾಖಲೆ ಮಾಡಿಡಬೇಕಾದ್ರೆ ಯಾರಿಗೆ ಸಾಧ್ಯ? ಯಾರಿಗೆ ಸಾಧ್ಯ ಇಲ್ಲ. ಇನ್ನೊಂದು ವಿಶೇಷ ಗಮನಿಸಿ, ಏನು ಅಂದ್ರೆ ಉಳಿದವರು ಸ್ವಪ್ನ ಬರೆದಿದ್ರೆ ಚಿಂತನೆ ಇರ್ತಿದ್ವಿ, ನಾವೇನು ಸ್ವಪ್ನ ಬರೆದಿಟ್ಟಿದ್ದೀವಿ ಸಮಸ್ಯೆ ಇರ್ತಿದ್ರೆ. ಯಾಕಂದ್ರೆ ನಮ್ಮ ಸ್ವಪ್ನ ಹಂಗೆ ಬರೆದಿರೋ ಚಂದ ಇರಂಗಿಲ್ಲ. ಹಂಗೆ ನಮ್ಮ ಮೇಲೆ ಸ್ವಪ್ನ ಬಿದ್ದದ್ದು ಯಾರು ನೋಡಿದ್ರೆ ನಗಿತಿರ್ತಾರೆ. ಯಾಕಂದ್ರೆ ನಮ್ಮ ಸ್ವಪ್ನದಾಗ ಆನಿ ಮೇಲೆ ಕುತ್ಕೊಂಡು ಹೊಂಟಂಗೆ, ಒಟ್ಟಿ ಮೇಲೆ ಕುತ್ಕೊಂಡು ಹೊಂಟಂಗೆ. ಯಾಕಂದ್ರೆ ನಮಗೆ ಎಚ್ಚರ ಇದ್ದಾಗ ಕಟ್ಟಿಗೆ ಆನಿ ಮೇಲೂ ಕೂರ್ಸಿರ್ಲಿಲ್ಲ ಯಾರು. ನಾವು ಎಚ್ಚರಿದ್ದಾಗ ನಮ್ಮನ್ನು ಕಟ್ಟಿಗೆ ಆನಿ ಮೇಲೂ ಯಾರು ಕೂರ್ಸಂಗಿಲ್ಲ, ಕಲ್ಲಿನ ಆನಿ ಮೇಲೆ ಕೂರ್ಸಂಗಿಲ್ಲ. ಹಿಂಗಾಗಿ ಸ್ವಪ್ನದಾಗ ಖರಿ ಆನಿ ಮೇಲೆ ಕೂತಾಗ ಸ್ವಪ್ನಗಳಿರ್ತಾವೆ. ಅದಕ್ಕೆ ಇಲ್ಲಿ ಯಾರ ಸ್ವಪ್ನ ನಮ್ಮ ನಿಮ್ಮ ಸ್ವಪ್ನಗಳಲ್ಲ, ಸ್ವತಃ ಮನೋನಿಯಾಮಕರಾದ ರುದ್ರದೇವರ ಸ್ವಪ್ನವನ್ನ ದಾಖಲಿಸಿಡಬೇಕಾದ್ರೆ ಆ ತಲವಕಾರ ಉಪನಿಷತ್ತಿನ ಪ್ರಾರಂಭದ ಪ್ರಶ್ನೆ, ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಕೇನೇಷಿತಾಂ ವಾಚನಿಮಾಂ ವದಂತಿ ಚಕ್ಷುಶ್ರೋತ್ರಂ ಕೌನೇವೋ ವಿನಕ್ತಿ. ಬ್ರಹ್ಮದೇವರ ಕಡೆಗೆ ಬಂದು ರುದ್ರದೇವರು ಕೇಳ್ತಾರೆ, ನನ್ನ ಮನಸ್ಸನ್ನ ನಿಯಂತ್ರಿಸುವವರು ಯಾರು ಪ್ರಶ್ನೆ ಮಾಡ್ತಾರೆ. ಯಾರು? ರುದ್ರದೇವರು. ಹಾಗಾದ್ರೆ ಅವರ ಮನಸ್ಸಿಗೂ ಪ್ರೇರಕನಾದವನು ಸ್ವಾಮಿ. ಅದನ್ನೇ ತಿಳಿಸುವುದಕ್ಕಾಗಿ ಈ ಒಂದು ಘಟ್ಟವನ್ನು ತಿಳಿಸಿಕೊಡ್ತಾರೆ. ಇಂಥವು ಭಾಗವತೊಳಗೆ ನೂರಾರು ಸಾವಿರ. ಧ್ರುವರಾಜ ಮನಿ ಬಿಟ್ಟು ಹೊಂಟು ಬಿಟ್ರೆ ಪರಪರ ಸಿಟ್ಟು ಬಂದ್ಬಿಟ್ಟಿತ್ತು. ಅವು ಏನೋ ಅನ್ನಲು ತಿಳ್ಕೊಂಡು ಹೊಂಟು ಬಿಟ್ಟಾಕಿ, ಸುರುಚಿ ಅನ್ನಲು ಅಂತ ತಿಳ್ಕೊಂಡು ಹಿಂಗೆ ಹೊಟ್ಟೊಳಗೆ ನಾರದ ಬಂದ್ಬಿಟ್ರು. ಎಲ್ಲಿ ಹೊಂಟೀವ? ಏನ್ರಿ ನಾರದ ಎಲ್ಲಿ ಹೊಂಟ್ರಿ ಅಂತ ಕೇಳ್ತೀರಿ. ಸಿಟ್ಟು ಬಂದು ನನಗೆ ನಮ್ಮ ಅವನ ಮೇಲೆ, ನಾ ಅದಕ್ಕೆ ಕಾಡಿಗೆ ಹೊಂಟೀನಿ, ತಪಸ್ಸಿಗೆ ಹೊಂಟೀನಿ. ಸಿಟ್ಟು ಖರೆ ಯಾರ ಮೇಲೆ ಬಂದದ್ದು ಹೇಳು ಅಂತ ಕೇಳು. ಅವ್ರ ಅವನ ಮೇಲಿಂತ ಅವ್ರ ಅಪ್ಪನ ಮೇಲೆ ಸಿಟ್ಟು ಬಂದಿತ್ರಿ ಅವ್ನು. ಯಾಕಂದ್ರೆ ಅಪ್ಪ ಬಾಯಿ ಮುಚ್ಕೊಂಡು ಕೂತಿದ್ನಲ್ಲ, ಅದಕ್ಕೆ ಸಿಟ್ಟು ಬಂದಿತ್ತು.
ಅದಕ್ಕೆ ಅಟ್ಲೀಸ್ಟ್ ನಾವು ಏನು ಮಾಡದೇ ಇದ್ರೂ ಬಾಯ ತೆಗಿತಿರ್ಬೇಕ್ರಿ ಅವಾಗ ತಪ್ಪದ ಇಷ್ಟು ಅಂತಿದ್ರೆ ಸಾಕು ನೋಡ ಕರೆಕ್ಟ್ ಇಲ್ಲ ಅಂತ ಹಿಂಗೆ ನಂಬರ್ ಒಳ್ಳೆ ಅಭಿಪ್ರಾಯ ಬರ್ತೇನೆ ಸಾಕು. ಯಾಕಂದ್ರೆ ನಮ್ಮ ಕೈಲಿ ಏನು ಮಾಡ್ಲಿಕ್ಕೆ ಆಗ್ತಿರಲಿಲ್ರಿ. ಅದಕ್ಕೆ ಸುಮ್ಮನೆ ತಪ್ಪದ ಇಷ್ಟು ಅಂತಿರ್ಬೇಕ್ರಿ. ವಿದುರ ಮಾಡಿದ ಇದೇ ಕೆಲಸ. ಯದ್ಯಪಿ ಅಸಮರ್ಥ ವಿದುರ, ಅಲ್ಲೇನ್ ಮಾಡೋ ಹೋಗಿದ್ದಿದ್ದಿಲ್ಲ. ಕೌರವ ಸಭೆಯಲ್ಲಿ ಎದ್ದು ನಿಂತು ಹೇಳ್ತಾರೆ, ದುರ್ಯೋಧನ ನೀ ಮಾಡಿದ್ದು ತಪ್ಪು ಅಂತ ತಿಳ್ಕೊಂಡು ಹೇಳಿ ದ್ರೌಪದಿ ದೇವಿಗೆ ಅಪಮಾನ ಮಾಡಿದ್ದು ತಪ್ಪು ಅಂತ ಘಂಟಾಘೋಷ ಹೇಳಿದ್ದಕ್ಕೆ ಸಂಧಾನಕ್ಕೆ ಬಂದಾಗ ಕೃಷ್ಣ ಅವ್ರನ್ನ ಹೇಳ್ಕೊಂಡು ಊಟ ಮಾಡಿದ್ರಂತ. ಕೇಳಿದ್ರಂತ ಭೀಷ್ಮಾಚಾರ್ಯ, ನಮ್ಮ ಮನ್ಯಾಗೂ ಅಡಿಗೆ ಚಲೋ ಆಗ್ತದ, ಮಡಿಲಿ ಮಾಡಿಸ್ತೀನಿ, ಏನ್ ಗ್ಯಾಸ್ ಗೀಸ್ ಏನಿಲ್ಲ ನಮ್ಮ ಮನ್ಯಾಗ, ನಾ ತಗೊಂಡೇ ಇಲ್ಲ. ಯಾಕಂದ್ರೆ ನಮ್ಚಾರಿ ನಾ ಏನ್ ಗ್ಯಾಸ್ ತಗೊಂಡು ಏನ್ ಮಾಡ್ಲಿ, ಅಟ್ಟ ವೈಷ್ಣವಕ್ಕೆ ಅನ್ನ ಮಾಡೋದನ್ನ ಅಷ್ಟ ಮುಗಿಸಿರ್ತೀನಿ ಅಂತ. ನೀವು ವೈಷ್ಣವಕ್ಕನ್ನ ಮಾಡು, ಬಲಿಹರಣಕ್ಕೆ ಮಾಡು, ನಿಮ್ಮ ಮನೆಯಾಗ ಊಟ ಮಾಡಂಗಿಲ್ಲ. ಯಾಕ ಅವತ್ತು ಸಭೆ ಒಳಗೆ ದ್ರೌಪದಿಗೆ ಅನ್ಯಾಯ ಆಗಿದಂತ ಒಂದು ಬಾಯಿ ತೆಗೆದಿಲ್ಲಲ್ಲ, ಅದಕ್ಕೆ ಇವತ್ತು ನಿಮ್ಮ ಮನೆಗೆ ಬರಂಗಿಲ್ಲ ಅಂತ ಹೇಳಿ. ಏನು ಆಶ್ಚರ್ಯ. ಅದಕ್ಕೆ ನಮಗೆ ಬಾಯಿ ತೆಗಿಬೇಕ್ರಿ. ಅಟ್ಲೀಸ್ಟ್ ತಪ್ಪಾದಾಗ ಪ್ರತಿಭಟನೆ ಮಾಡಬೇಕು. ನಮ್ಮಪ್ಪ ಬಾಯಿ ಶಾಂತ ಎಲ್ಲಿ ಹೋಗ್ಬೇಕಂತ ಮಾಡಿ ತಪಸ್ಸಿಗೆ ಗೊತ್ತಿಲ್ಲ, ಏನು ಮಂತ್ರ ಮಾಡಿ ಗೊತ್ತಿಲ್ಲ, ಯಾವ ರೂಪವನ್ನು ಚಿಂತನೆ ಮಾಡೋದು ಗೊತ್ತಿಲ್ಲ. ಈ ಕೆಲವರು ಪಂಚಾಕ್ಷರಿಗಳು, ಕೆಲವು ಷಡಕ್ಷರಿಗಳು ಅಂತ ಇರ್ತಾರಂತ. ಏನ್ ಪಂಚಾಕ್ಷರಿ ಷಡಕ್ಷರಿಗಳು ಅಂದ್ರೆ ಏನೂ ಗೊತ್ತಿಲ್ಲ ಪಂಚಾಕ್ಷರಿ ವಿದ್ಯಾ. ಇನ್ ಕೆಲವರು ಇರ್ತಾರೆ ಷಡಕ್ಷರಿಗಳು, ಏನೇನೂ ಗೊತ್ತಿಲ್ಲ. ಕೆಲವರು ಪಂಚಾಕ್ಷರಿಗಳು, ಕೆಲವರು ಷಡಕ್ಷರಿಗಳು. ಏನೂ ಗೊತ್ತಿಲ್ಲ, ಏನೇನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಹೆಂಗ್ ಹೊರಟಿಯೋ ಜಗ ಹೇಳಿದ್ರಂತೆ, ಎಲ್ಲ ಹಿಂಗೆ ಹೋಗು, ಮಧುವನಕ್ಕೆ ಹೋಗು, ತಪಸ್ ಮಾಡಿ, ಎಲ್ಲ ಮಾಡು ಅಂತ. ಆಗ ಅವನಿಗೊಂದು ಅನಿಸ್ತು. ಏನನ್ನಿಸ್ತು ಅಂದ್ರೆ, ನಾರದರು ನಂಗೆ ಹೇಳಿದ್ರು ಗುರುಗಳಾದ್ರೆ ಉಪದೇಶ ಮಾಡಿದ್ರು ಗುರುಗಳಾದ್ರಲ್ಲ ಅಂತ ತಲೆಬಾಗಿಸಿ ಗುರುಗಳಿಗೆ ನಮಸ್ಕಾರ ಮಾಡಿದ್ದಂತೆ. ವೇದವ್ಯಾಸ ದೇವರು ಅಲ್ಲಿ ಕ್ಯಾಮ್ರಾ ಇಟ್ಟಾರೆ, CCTV ಇಟ್ಟಾರಲ್ಲ ಒಂದು ಚಂದನ್, ಹಿಂಗೆ ಹಿಡ್ಕೊಂಡ್ರೆ ಕ್ಯಾಮ್ರಾ. ಏನದಂದ್ರೆ, ನಾರದರು ತಮ್ಮ ಕೈಯನ್ನ ಧ್ರುವರಾಜರ ತಲೆ ಮೇಲೆ ಇಟ್ಟರಂತೆ. ನಮಸ್ಕಾರ ಮಾಡಿದ ಸಾಗದ ಅಲ್ರಿ. ಧ್ರುವರಾಜರು ನಾರದರಿಗೆ ನಾವು ಉಪದೇಶ ಮಾಡಿದ ಗುರುಗಳು ನಮಸ್ಕಾರ ಮಾಡಿದ್ರೆ ಕರೆಕ್ಟು, ತಲೆ ಮೇಲೆ ನಾರದರು ಯಾಕೆ ಇಡಬೇಕಾಗಿತ್ತು, ಹಂಗೆ ಆಶೀರ್ವಾದ ಮಾಡಿ ಬರ್ತಿತ್ತಲ್ಲ ಅಂತಂದ್ರೆ, ಅದಕ್ಕೆ ವಿಜಯಧ್ವಜ ತೀರ್ಥ ವ್ಯಾಖ್ಯಾನ ಮಾಡ್ತಾರೆ. ಏನದ ಭಾಗವತ ಸೂಕ್ಷ್ಮ. ಅವನ ಮನಸ್ಸೊಳಗೆ ನಮ್ಮಪ್ಪ ತಪ್ಪು ಮಾಡಿದ, ನಮ್ಮಪ್ಪ ತಪ್ಪು ಮಾಡಿದ ಅಂತ ಕುದಿಲಿಕ್ಕತ್ತದ. ಸಾಗರ ಸಿಟ್ಟು ಬಂದದ. ಇದ ಸಿಟ್ಟಿನೊಳಗೆ ಅವ ತಪಸ್ಸಿಗೆ ಹೋಗಿ ಕೂತ್ರ ಮನಸ್ಸು ಏಕಾಗ್ರ ಆಗೋದಿಲ್ಲ. ಮನಸ್ಸು ಏಕಾಗ್ರವಾಗಿ ಭಗವಂತನ ಚಿಂತನೆ ಬರಬೇಕಾದ್ರೆ ಆ ಮನಸ್ಸಿನಾಗಿದ್ದ ಅಪ್ಪನ ವಿಷಯದ ವಿರೋಧ ಹೋಗಬೇಕು ಅನ್ನೋ ಉದ್ದೇಶದಿಂದ ನಾನು ತಲೆಯ ಮೇಲೆ ಕೈ ಇಟ್ಟು ಅದನ್ನ ಹೊರಗೆ ಹಾಕಿದ ಮೇಲೆ ಶಾಂತ ಮನಸ್ಸಾಯ್ತಂತ ಹೋಗಿ ತಪಸ್ ಮಾಡಿದ. 6 ತಿಂಗಳಿಗೆ ಭಗವಂತ ಕಾಣಿಸಿಕೊಂಡ. ಗುರು ಅನುಗ್ರಹ ಎಷ್ಟು ಮಹತ್ವದಿರ್ತದೆ ಅನ್ನೋದು ತಿಳಿಸ್ಲಿಕ್ಕೆ ಈ ಘಟನೆಯನ್ನು ಹೇಳಿಕೊಟ್ಟಾರೆ. ಇಂಥ ಭಾಗವತೊಳಗೆ ಸಾವಿರಾರು ಪ್ರಸಂಗ. ಗುರು ಅನುಗ್ರಹ ಆಗದೇನು ಆಗೋದಿಲ್ಲ ಅನ್ನೋದಕ್ಕೆ ಸಾವಿರಾರು ದರ್ಶನಗಳು. ಅಂತೂ ಇಂತಹ ಸತ್ಶಾಸ್ತ್ರಗಳನ್ನೆಲ್ಲವನ್ನ ಬರೆದ ವೇದವ್ಯಾಸ ದೇವರು ನಮಗೆ ದೊಡ್ಡ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ನಮ್ಮ ಯಾದವಾರರು ಬ್ರಹ್ಮಸೂತ್ರ, ಮಹಾಭಾರತ, ಶ್ರೀಮದ್ ಭಾಗವತಾದಿ ಅಶೇಷ ಸತ್ಶಾಸ್ತ್ರ ಕರ್ತೃ ನಮಃ ಅಂತ ಸ್ತೋತ್ರ ಮಾಡಿದ್ದಾರೆ. 28ನೇ ವಾಕ್ಯ ಒಂದು ಓದಿ ನಿಲ್ಲಿಸ್ತೇನೆ. ಮುಂದಿನ ಪ್ರಸಂಗದಲ್ಲಿ ಇದನ್ನೆಲ್ಲ ಮತ್ತೆ ವಿಸ್ತಾರವಾಗಿ ತೆಗೆದುಕೊಳ್ಳೋಣ. ವಿಷ್ಣು ನಾಮ್ನಿ ಸಂಹಿತಾ ದೇವತಾತ್ವೇನ ಹ್ರಸ್ವ ಮಾಂಡೂಕೇಯ ಉಪಾಸಿತಾಯ ನಮಃ. ಇದೇನದ ವಿಷಯ ಅಂದರೆ ಐತ್ರೇಯ ಉಪನಿಷತ್ನಲ್ಲಿ ಬರುವಂತಹದ್ದು. ಪ್ರಾಯಃ ನಾವಿದನ್ನು ಕೇಳೇ ಇಲ್ಲ ಅಂದರೆ ಏನು ತಪ್ಪಾಗಲಿಕ್ಕಿಲ್ಲ. ನನ್ನ ಅನಿಸಿಕೆ ಹಂಗೆ ನನಗೆ ಬೇಕಾದಷ್ಟು ಅನಿಸ್ತಿರ್ತಾವೆ, ಕೆಲವು ನಿಮಗೆ ಅನಿಸಿದ್ದೆಲ್ಲ ಮಂದಿ ಮುಂದೆ ಹೇಳಿಕ್ಕೆ ಹೋಗಬೇಡಿ. ಯಾಕಂದ್ರೆ ಯಾವ ಅನಿಸ್ತಾವ ಅವನ್ನೆಲ್ಲ ಹೇಳ್ಕೋತ ಕೂತ್ಕೊಂಡ್ರೆ ಹೆಂಗೆ ನೋಡ್ರಿ. ವೇದವ್ಯಾಸರನ್ನ ನಾವು ಎಲ್ಲೆಲ್ಲಿ ಉಪಾಸನೆ ಮಾಡ್ತೀವಿ ಅಂದರೆ ಗ್ರಂಥಗಳಲ್ಲಿ, ಶಾಸ್ತ್ರಗಳಲ್ಲಿ ಇಷ್ಟೊತ್ತು ಹೇಳ್ಕೊಂಡು ಬಂದಿದ್ದ. ಐತರೇಯ ಉಪನಿಷತ್ತಿನಲ್ಲಿ ಸ್ವತಃ ಮಹಿದಾಸ ರೂಪಿಯಾದ ಪರಮಾತ್ಮ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾ ಇದ್ದಾನೆ. ವೇದವ್ಯಾಸ ದೇವರನ್ನ ಈ ಸ್ಥಳದಲ್ಲಿ ಚಿಂತನೆ ಮಾಡಿ ಅಲ್ಲಿದ್ದ ವೇದವ್ಯಾಸ ದೇವರು ಎಲ್ಲಿ ವಿಷ್ಣು ನಾಮ್ನಿ, ವಿಷ್ಣು ಅಂತ ಹೆಸರದ ಉಚ್ಚಾರಣೆ ಮಾಡ್ತಿರಲ್ಲ ವಿಷ್ಣು ಅಂತ. ಆಗೇನ್ ತಿಳಿದು ಬರ್ತದೆ ಅಂದ್ರೆ ಅಲ್ಲಿ ಒಂದು ಸಂಧಿಯಾಗಿದೆ. ಏನ್ ಸಂಧಿ ಆಗಿದೆ ಗೊತ್ತಾ? ಸಂಧಿ ಅಂದ್ರೆ ಏನು? 2 ಅಕ್ಷರಗಳನ್ನ ಅತ್ಯಂತ ಸಾಮೀಪ್ಯದಲ್ಲಿ ಉಚ್ಚಾರಣೆ ಮಾಡುವುದನ್ನೇ ಸಂಧಿ ಅಂತ ಕರೀತಾರೆ. ವರ್ಣಾನ ಅತಿಶಯನ ಉಚ್ಚ ಸನ್ನಿಧಿ, ಹೆಚ್ಚು ಅವಕಾಶವನ್ನು ನೀಡದೆ ಉಚ್ಚಾರಣೆ ಮಾಡಿಬಿಟ್ವಿ ಅಂತಂದ್ರೆ ಅದಕ್ಕೆ ಏನ್ ಕರೀತಾರೆ? ಸಂಧಿ ಅಂತ ಕರೀತಾರೆ. ಈಗ ರಮ ಪ್ಲಸ್ ಈಶ ಅಂತದ. ರಮ ಪ್ಲಸ್ ಈಶ ಅಂತಿದ್ದಲ್ಲಿ ನೀವು ಹಂಗೆ ಹೇಳ್ತೀರಿ ರಮೇಶ ಅಂತೀರಿ. ಹಾಗಾದ್ರೆ ಆ ಈಗಳನ್ನ
ಅವಕಾಶ ಕೊಡದೆ ಉಚ್ಚಾರಣೆ ಮಾಡಿದ್ರೆ ಸಂಧಿ ಆಯ್ತು. ಹಾಗಾದ್ರೆ ವಿಷ್ಣು ಅಂತನ್ನುವಲ್ಲಿ ವಿ ಶ ನು ಅಂತದ. ಆ ಶ ಮತ್ತು ನೋವನ್ನ ನೀವು ಬಿಡಿಸಿ ಹೇಳಲಿಲ್ಲ ಕೂಡಿಸ್ಬಿಟ್ರಿ ವಿಷ್ಣು ಆಯ್ತು. ಹೀಗೆ ಸಂಧಿಗೊಂಡಿರುವ ಅಕ್ಷರಗಳು ವೇದದಲ್ಲಿ ಸಾವಿರ ಸಾವಿರ ಲಕ್ಷ ಲಕ್ಷ ಕೋಟಿ ಕೋಟಿ ಬೇಕಾದ್ರೆ ಅದ್ ನಿಮ್ ಈಳೆ ಪುರೋಹಿತರಿಗೆ ಎಷ್ಟು ಹೋದ್ರೆ ಎಲ್ಲ ಕಡೆ ಸಿಗ್ತಾವೆ. ಹಾಗಾದ್ರೆ ಆ ಐತರೇಯ ಉಪನಿಷತ್ನಲ್ಲಿ ಹೇಳುವಾಗ ವೇದದಲ್ಲಿ ಬರುವ ಸಂಧ್ಯಕ್ಷರಗಳಲ್ಲಿ ಯಾವ ಭಗವದ್ ರೂಪ ಇದೆ ಅಂತ ಚಿಂತನೆ ಮಾಡ್ತಾರೆ. ಪೂರ್ವವರ್ಣದಲ್ಲಿ ಯಾರು, ಉತ್ತರ ವರ್ಣದಲ್ಲಿ ಯಾರು, ಸಂಧ್ಯಕ್ಷರದಲ್ಲಿ ಯಾರಿದ್ದಾರೆ ಅಂತ. ಅದಕ್ಕೆ ಉಳಿದ ಎಲ್ಲಾ ನಾಮಗಳು ಎಲ್ಲಾ ಅಕ್ಷರಗಳನ್ನು ಬಿಟ್ಟು ಡೈರೆಕ್ಟ್ ಆಗಿ ವಿಷ್ಣು ಅಂತ ತಗೊಳ್ಳಿ. ಈ ವಿಷ್ಣು ಅನ್ನುವ ಹೆಸರಿದೆಯಲ್ಲ, ಈ ವಿಷ್ಣು ಎಂಬುವಂತಹ ನಾಮದಲ್ಲಿ ವಿ ಪೂರ್ವವರ್ಣ, ವಿಷ್ಣು ಉತ್ತರವರ್ಣ, ಶ ಅಂತ ಮಧ್ಯದಲ್ಲಿ ಸಂಧಿ ಆಯ್ತಲ್ಲ, ಇದರಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ವಿಷ್ಣು ನಾಮ್ನಿ ಸಂಹಿತಾ ದೇವತಾತ್ವೇನ, ಆ ಸಂಹಿತಾ ಅಕ್ಷರಕ್ಕೆ ದೇವತೆಯಾದವರು ಭಗವಾನ್ ವೇದವ್ಯಾಸ ದೇವರು, ಯಾರು ಅಲ್ಲ ಎಂಬುದಾಗಿ ಹ್ರಸ್ವ ಮಾಂಡೂಕೇಯರು ಅನ್ನುವ ಋಷಿಗಳು ಉಪಾಸನೆ ಮಾಡ್ತಾರೆ ಅಂತ ಅಲ್ಲಿ ಬಂದಿದೆ. ಹ್ರಸ್ವ ಮಾಂಡೂಕೇಯ ಉಪಾಸಿತಾಯ ನಮಃ ಅಂತಿದೆ. ಇದು ವಿಷಯ ದೊಡ್ಡದ. ಅಲ್ಲಿ ನಿರ್ಭುಜ್ಜರು, ಹ್ರಸ್ವ ಮಾಂಡೂಕೇಯರು ಅಂತ 4-8 ಋಷಿಗಳು ಚರ್ಚೆ ಮಾಡ್ತಾರೆ. ಆ ನಡುವಿನ ಅಕ್ಷರಕ್ಕೆ ಯಾರು ಒಪ್ಪಬೇಕು, ವೇದವ್ಯಾಸದೇವರು ಒಪ್ಪಬೇಕು ಅಂತಿರೋ, ನರಸಿಂಹದೇವರನ್ನಂತಿರೋ, ಮತ್ತೊಬ್ಬರನ್ನಂತಿರೋ ಅಂತ ಚರ್ಚೆಯಾಗಿ ಒಬ್ಬೊಬ್ಬ ಋಷಿಗಳು ಒಂದೊಂದು ಪಕ್ಷವನ್ನು ಇಟ್ಟುಕೊಂಡು ಉಪಾಸನೆ ಮಾಡ್ತಾ ಇದ್ದಾರೆ. ಒಂದು ಪಕ್ಷದಲ್ಲಿ ಹ್ರಸ್ವ ಮಾಂಡೂಕೇಯರು ಎನ್ನುವಂಥವರು ಸಂಹಿತಾ ದೇವತೆಯಾಗಿ ವಿಷ್ಣುವಿನ ಅಕ್ಷರದ ಮಧ್ಯದಲ್ಲಿ ವೇದವ್ಯಾಸದೇವರಿದ್ದಾರೆ. ಅದನ್ನೇ ಯಾದವಾರರು ಕರಾವಲಂಬ ಸ್ತೋತ್ರದಲ್ಲಿ ಹೇಳುವಾಗ ಶ್ರೀ ವಿಷ್ಣು ನಾಮ ವಿಷ್ಣು ವರ್ಣಗ ಸಂಧಿಗಾತ್ಮನ್, ಏನ್ ಚಂದ ಮಾತಿಲ್ಲ. ಈಗ ಎಷ್ಟು ಗ್ರಂಥಗಳನ್ನು ನೀವು ನೋಡಬೇಕು, ಸೇರಿಸಬೇಕು, ಸುಮ್ಮನೆ ಅರ್ಥ ಆಗೋದಿಲ್ಲ. ಶ್ರೀ ವಿಷ್ಣು ನಾಮ ವಿಷ್ಣು ವರ್ಣಗ ಸಂಧಿಗಾತ್ಮನ್ ಮಂಡೂಕ ಸತ್ತನುಜ ಹ್ರಸ್ವ ಸುನಾಮಕೇನ ಧ್ಯಾತರ್ಷಿಣಾ ಸುಸುಕತೀರ್ಥಕರಾಬ್ಜ ಸೇವ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ವಿಷಯ ಭಾಳದ, ಮತ್ತು ಮುಂದಿನ ಸಲ ಸಿಕ್ಕಾಗ ಇದನ್ನು ನೋಡಿ ಹೇಳ್ತೀವಿ. ಶ್ರೀಕೃಷ್ಣ ಅರ್ಪಣಮಸ್ತು. ಜ್ಯೇಷ್ಠ ಮಾಸ ಮಹಿಮಾ ಮುಗಿಸ್ಬೇಕಾಗಿಲ್ಲ, ಆದ್ದರಿಂದ ಇಲ್ಲಿಗೆ ಇದರ ಮುಕ್ತಾಯ ಮಾಡಿ ನಿನ್ನೆ ದಿವಸ ಹೇಳುವಾಗ ಸಾವಿತ್ರಿಯ ಕಥೆಯನ್ನು ಹೇಳ್ತಾ ಇದ್ದೆವು. ಸಾವಿತ್ರಿಗೆ ಸತ್ಯವಾನನ್ನ ವಿವಾಹ ಮಾಡಿಕೊಳ್ಳುವಂತಹ ಹೆಬ್ಬಯಕೆ ಆಗಿದೆ. ಗುಣವಂತನಾಗಿರುವಂತಹ ರಾಜಕುಮಾರ, ಅದರಲ್ಲಿ ನಾರದರೂ ಕೂಡ ವಿವಾದವನ್ನ ಮಾಡದೆ ಒಪ್ಪಿಕೊಳ್ತಾರೆ. ಹೌದು, ಸತ್ಯವಾನ್ ಗುಣವಂತನಾಗಿದ್ದಾನೆ, ಒಂದು ದೋಷ ಇದೆ, ಒಂದೇ ವರ್ಷ ಆಯಸ್ಸಿದೆ ಅಂತ ಹೇಳಿದರೂ ಕೂಡ ಸಾವಿತ್ರಿ ಅವರನ್ನು ಉಳಿಸಿಕೊಳ್ಳುತ್ತೇನೆ ನಾನು ಅಂತ ಹೇಳಿ ಬರ್ತಾ ಇದ್ದಾಳೆ. ವಿವಾಹ ಮಾಡಿಕೊಂಡು ಕಾಡಿನಲ್ಲೇ ವಾಸ ಮಾಡ್ತಾ ಇದ್ದಾಳೆ. ವರ್ಷದ ಉದ್ದಕ್ಕೂ ಅನೇಕ ವ್ರತಗಳನ್ನು ಮಾಡ್ತಾಳೆ. ಗಂಡನಿಗೆ ದೀರ್ಘಾಯುಷ್ಯ ಬರಲಿ ಅಂತ ತಿಳಿದುಕೊಂಡು, ಮಾವನಿಗೆ ಕಣ್ಣಿಲ್ಲ, ಅತ್ತೆಗೆ ವಯಸ್ಸಾಗಿ ಹೋಗಿದೆ, ತನ್ನ ತಂದೆಗೆ ತನ್ನನ್ನ ಬಿಟ್ಟರೆ ಇನ್ನು ಗಂಡು ಸಂತಾನ ಇಲ್ಲ. ಇಷ್ಟೆಲ್ಲವನ್ನೂ ತಲೆಯಲ್ಲಿ ಇಟ್ಟುಕೊಂಡ ಸಾವಿತ್ರಿ ಅನೇಕ ವ್ರತ ನಿಯಮಗಳನ್ನು ಮಾಡ್ತಾಳೆ. ಇವತ್ತಿನ ದಿವಸ ನಾರದರು ಹೇಳಿದ ದಿನ ಬಂತು. ಇವತ್ತೇ ಸತ್ಯವಾನ್ ಹೋಗ್ತಾನೆ ಅಂತ ತಿಳಿದುಕೊಂಡು ಹೇಳಿದಾಗ ಅವನು ಕಾಡಿನಲ್ಲಿ ಕಟ್ಟಿಗೆ ಕರೆದುಕೊಂಡು ಬರ್ಲಿಕ್ಕೆ ಹೊರಟಿರುವಾಗ ನಿಮ್ಮ ಜೊತೆಗೆ ಇವತ್ತು ನಾನೂ ಬರ್ತೇನೆ ಅಂತ ಹಠ ಮಾಡ್ತಾಳೆ ಸಾವಿತ್ರಿ. ಆಗ ಅವ ನೋಡ್ರಿ ಸತ್ಯವಾನ್ ಬರ್ತೀಯ, ಹತ್ತು ಗಾಡಿ ಹತ್ತು ಹೋಗಿ ನಡಿ, ಇಬ್ರು ಕೂತ್ಕೊಂಡು ಸಿನಿಮಾಕ್ಕೆ ಹೋಗೋಣ ಅಂತ ಹೇಳಿಲ್ಲವ. ಏನಂತಾನ, ಮಹಾಭಾರತದಲ್ಲೂ ಹಾಗೂ ಜ್ಯೇಷ್ಠ ಮಾಸ ಮಹಿಮೆಯಲ್ಲೂ ಹೇಳುವಾಗ ನಾನು ಅಸ್ವತಂತ್ರನಿದ್ದೇನೆ, ತಂದೆ ತಾಯಿಗಳನ್ನು ಒಂದು ಮಾತು ಕೇಳು, ಅವರು ನನ್ನ ಜೊತೆಗೆ ನಿನ್ನನ್ನು ಬರ್ಲಿಕ್ಕೆ ಕಳಿಸಿಕೊಟ್ರೆ ಬಾ ಅಂತಂತ. ಇದು ಇವತ್ತಿನ ಕಾಲಕ್ಕೆ ಹೇಳಿದ್ರೆ ಹುಚ್ಚಿದ್ವು ಬತ್ತಿನೂ ಅದಕ್ಕೆ ಮಾತಾಡ್ತಾವ ಅಂತಂತ. ನಮಗೆ ತಂದೆ ತಾಯಿಗಳ ಗೌರವ ಆ ರೀತಿ ಕೊಟ್ಟು ಗೊತ್ತೇ ಇಲ್ಲ. ಅದರಿಂದಾಗಿ ಪಾಪ ದಿವಸ ಆರನ್ನು ಉಂಡುಂಡಿದ್ದ ವ್ಯಕ್ತಿಗೆ ಬಿಸಿ ಏನು ಅನ್ಕೊಳ್ಳಿ, ಬಿಸಿಯಲ್ಲೂ ಇರ್ತದೆ ಅಂತ ಕೇಳಿರ್ತಾವಲ್ರಿ, ಹಾಗಿರ್ತಂಗಿದಂತ. ಇಷ್ಟು ರೀತಿಯಿಂದ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು. ಹೆಂಡತಿಯನ್ನು ಹೊರ ಕರ್ಕೊಂಡು ಹೋಗ್ಬೇಕಾಗಿದೆ. ಎಲ್ಲ ವಸ್ತುಗಳ ಅಧಿಕಾರ ತಂದೆ ತಾಯಿಗಳಿಗೆ, ನನ್ನ ಮೇಲೆ ಅಧಿಕಾರ, ನಿನ್ನ ಮೇಲೆ ಅಧಿಕಾರ, ಎಲ್ಲವರಿಗೆ ಹೋಗಿ ಕೇಳ್ತಾಳೆ. ಜುಮತ್ಸೇನ ಅವ ಮಾವ ಅಂತ, ಅಲ್ಲಮ್ಮ ವರ್ಷದಿಂದ ವ್ರತ ಮಾಡ್ತಾ ಇದ್ದಿ, ಕೊನೆಯ 3 ದಿವಸ ಅಂತೂ ಉಪವಾಸ ಇಟ್ಕೊಂಡ್ಬಿಡಲಿಕ್ಕೆ ಪೂರ್ಣ 3 ದಿವಸ ಉಪವಾಸ ಬೇರೆ ಮಾಡಿ, ಬೇಡ ತಾಯಿ ಹೋಗ್ಬೇಡ, ಇಲ್ಲ ನಾ ಇವತ್ತು ನಮ್ಮ ಮನೆಯವ್ರ ಜೊತೆಗೆ ಇರಲೇಬೇಕು, ನೀವು ದಯಮಾಡಿ ಹೂ ಅನ್ಬೇಕು ಅಂದಾಗ ಹೋಗ್ಬಾ ಲಘು ಬಾ ಅಂತ ತಿಳ್ಕೊಂಡು ಹೇಳಿಕೊಟ್ಟು ಕಳಿಸ್ತಾಳೆ. ಗಂಡನ ಜೊತೆಗೆ ಬಂದಿರುವಾಗ ಗಂಡ ಮರವನ್ನ ಏರಿ ಕಟ್ಟಿಗೆ ಎಣ್ಣೆ ಕಡಿಯುವ ಪ್ರಸಂಗದಲ್ಲಿ ಶಿರೋವೇದನೆ ಪ್ರಾರಂಭ ಆಗ್ತದೆ. ಸಾವಿತ್ರಿ ನನಗೆ ತಲೆ ಭಾಳ ವಹಿಸ್ತಿರ್ತದೆ ಅಂತ ಕೆಳಗೆ ಬಂದ್ಬಿಟ್ಟು ಕೆಳಗೆ ಕರ್ಕೊಂಡು ಬಂದು ತೊಡೆಯ ಮೇಲೆ ತಲೆ ಇಟ್ಟು ಗಂಡ ಮಲಗುತ್ತಾನೆ. ಯಮದೇವರೇ ಬರ್ತಾನೆ.
ಕೋಣದ ಮೇಲೆ ಕುಳಿತುಕೊಂಡು ಯಮದೇವರು ಬರ್ತಾರೆ. ಮಾತು ಬರ್ತದೆ, ಯಾಕೆ ಹಂಗೆ ಯಮದೇವರು ಬಂದು? ಸಾಮಾನ್ಯವಾಗಿ ಎಲ್ಲ ಯಮದೇವರು ಬರೋದಿಲ್ಲ, ಅವ್ರು ದೂತರು ಕೊಟ್ಟು ಕಳಿಸಿರ್ತಾರೆ. ಎಲ್ಲಾ ಪುರಾಣಗಳಲ್ಲಿ ಯಮದೂತರು ಬಂದರು ಅಂತಿದ್ರೆ ಇಲ್ಲಿ ಯಮದೇವರೇ ಬಂದ್ರಂತೆ. ಕಾರಣ, ಅಷ್ಟು ವೃತ್ತ ನಿಯಮಗಳನ್ನ ಮಾಡಿದ ಹೆಣ್ಮಗಳವಳು ಅವಳ ಗಂಡನ ಕರ್ಕೊಂಡು ಹೋಗ್ಲಿ ದೂತರನ್ನ ಯಾಕೆ ಕಳಿಸ್ಬೇಕು, ನಾನೇ ಹೋದ ಅಂತ ಬಂದ್ರಂತೆ. ಏನ್ ಗೌರವ, ಏನ ದೇವತೆಗಳಿಗೂ ಎಷ್ಟು ಪ್ರೇಮ ಇರ್ತದೆ ಅಂದ್ರೆ ಆಶ್ಚರ್ಯ ಅನಿಸ್ತದೆ. ಇವೆಲ್ಲ ನಾವೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಬಹಳ ಕಠಿಣ. ಸಣ್ಣವ್ರು, ನಾವು ಬಹಳ ಸಣ್ಣವ್ರು. ಯಮದೇವರು, ಸಾವಿತ್ರಿ ನಿಮ್ಮ ಮನೆಯವ್ರ ವಯಸ್ಸು ಮುಗಿದದ, ಅವ್ರು ಕರ್ಕೊಂಡು ಹೊಂಟೀನಿ, ನೀ ಮನೆಗೆ ಹೋಗಿನ್ನ ಅಂತ ಹೇಳಿದಂತ. ನೋಡ್ತಾ ನೋಡ್ತಾ ಇದ್ದಂತೆ ಆ ಗಂಡನ ಶರೀರದಿಂದ ಜೀವ ಹೊರಗೆ ಬರ್ತದೆ. ಯಮದೇವರು ಪಾಶ ಹಾಕಿಕೊಂಡು ಎಳ್ಕೊಂಡು ಹೋಗ್ತಿರುವಾಗ ಗಂಡನ ಶರೀರವನ್ನು ಕೆಳಗೆ ಮಲಗಿಸಿ ಯಮದೇವರ ಹಿಂದೆ ಬೆನ್ನತ್ತಿಕೊಂಡು ಹೋಗ್ತಾರಂತೆ. ಹೋಗ್ತಿರುವಾಗ ಯಮದೇವರಂತಾರಂತೆ, ನಿವರ್ತಸ್ವ ಮಹಾಭಾಗೇ ತ್ವಂ ಸೋಪಾಗತ. ನೋಡು, ನೀ ಹೋಗು, ಎಷ್ಟು ದೂರ ಬರ್ತಿ? ಇತ್ತ ಬಾ ಎಂದು ಯಮಭಟರು ಕರೆದೊಯ್ಯುವಾಗ ನಾವು ಕರ್ಕೊಂಡು, ನಿಂಗೆ ಯಾರು ಬರೋರು ಹಿಂದೆ? ಯಾರು ಬರೋರಿಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಇಲ್ಲಿಲ್ಲ, ನಾ ಏನ್ ಭಾಳ ದೂರ ಬಂದಿಲ್ಲ, ನನ್ನ ಗಂಡ ಅಲ್ಲಿ ಹೊಂಟು ಹೊತ್ನೊಳಗೆ ನನ್ನ ದೂರ ಯಾವುದು, ಹತ್ರ ಯಾವುದು, ಶ್ರಮ ಯಾವುದು, ದುಃಖ ಯಾವುದು, ಬರ್ತೀನಿ ಅಂತ ಮತ್ತೆ ನೆತ್ಕೊಂಡು ಹೋಗ್ತಾಳೆ. ಅವರಿಗೇ ಬಹಳ ಮನಸ್ಸು ಕುರುಕುರು ಒಂದು ಮತ್ತೆ ತಿರುಗಿ ಮಾತಾಡಿ ಶಿಕ್ಷಣ ಮಾಡ್ತಾರೆ. ನೋಡು, ನಿನ್ನ ಗಂಡನ ಪ್ರಾಣ ಒಂದು ಬಿಟ್ಟು ಏನ್ ಬೇಕಾದ್ರೆ ಹೊರ ಕೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಹಂಗ ಆ ಸ್ಥಿತಿ ತಂದ್ಬಿಡ್ತಾಳ ಸಾವಿತ್ರಿ. ಹೌದಾ, ನನ್ನ ಗಂಡನ್ ಬಿಟ್ಟು ನೀವೇನ್ ಹೊರ ಕೇಳಂತೀರಿ? ಹೌದಿಲ್ಲೋ, ಸರಿ ಹೌದೇನಂತೀನಿ. ಏನಿಲ್ಲ, ಮತ್ತ ನಮ್ಮ ಅಪ್ಪಗ 100 ಜನ ಗಂಡ ಮಕ್ಕಳು ಆಗಬೇಕು ಅಂತ ಹೊರಕ್ ನೋಡ್ಲಿ. ತಥಾಸ್ತು ಆತಿಲ್ಲ, ಹೋಗಿಲ್ಲ ಅಂತ. ಯಾಕ್ರಿ ಹೆಂಗ್ ಮಾಡ್ತೀರಿ? ನಾವು ಇಷ್ಟೊತ್ತು ಹೆಜ್ಜೆ ಹಾಕಿದ ಮೇಲೆ ಸತಾಂ ಸಾಪ್ತಪದ ಮೈತ್ರಿ 7 ಹೆಜ್ಜೆ ನಡ್ಕೊಂಡು ಹೋದ್ರೆ ಅವರಿಬ್ರು ಫ್ರೆಂಡ್ ಆಗ್ತಾರಂತದ. ನಾನು ನಿಮ್ ಜೊತೆ 100 ಹೆಜ್ಜೆ ಬಂದೀನಿ, ನೀವು ಸಜ್ಜನರು, ನಮ್ಮ ಮಿತ್ರರು, ಹಂಗ ಹೋಗ್ರಿ ಅರ್ಧ ನಿಮ್ ಜೊತೆ ಬರ್ತೀನಿ. ಏನ್ ಬುದ್ಧಿವಂತ ಎಲ್ಲ ಹೋಗ್ತಾ ಮುಂದೆ ಹೋಗ್ತಾ 4 ಹೆಜ್ಜೆ ಹೋಗ್ತಾ ಮತ್ತೇನ್ ಬೇಕು ಹೇಳು, ಹೊರ ಕೊಡ್ತೀನಿ, ಈಗ ಕೊಡ್ತೀರಾ? ನಮ್ಮ ಅವನವ್ರಿಗೆ ಕಣ್ಣು ಬರ್ಲಿ, ನಮ್ಮ ಅವನವ್ರಿಗೆ ರಾಜ್ಯ ಬರ್ಲಿ, ನಮ್ಮ ಅವನವ್ರಿಗೆ ಇದು ಬರ್ಲಿ ಅಂತ ಅಸ್ತು ಅಂದ್ರು. ಮತ್ತೆ ಮುಂದೆ ಹೋದ್ರು, ಈ ಸರ್ತಿ ಏನ್ ಬೇಕು ಹೇಳಿ ಕೊಡ್ತೀನಿ, ಇನ್ನು ಬರಬೇಡ, ನಾ ಹೋಗ್ಬಿಡ್ತೀನಿ ಅಂದ್ರು. ನನಗೆ ನನ್ನ ಗಂಡನಿಂದ 100 ಮಕ್ಕಳಾಗ್ಲಿ ಹೊರ ಕೊಡ್ರಿ ಅಂದ್ರು. ತಥಾಸ್ತು ಅಂದ್ಬಿಟ್ಟು. ತಥಾಸ್ತು ಅಂದು ಕೂಡಲೇ ಯಮದೇವರಂದ್ರು, ಏನ್ ಕೇಳಿಬಿಟ್ಟಿ? ಇಲ್ಲ, ನನ್ನ ಗಂಡನಿಂದ 100 ಮಕ್ಕಳಾಗ್ಲಿ ಅಂತ ಹೊರ ಕೊಟ್ಬಿಟ್ರಿ. ಅಯ್ಯ ಅಂದ್ರು. ಯಾಕೆ? ನಿನ್ನ ಗಂಡನಿಂದ 100 ಮಕ್ಕಳಾಗ್ಲಿ, ಗಂಡನ್ ಬಿಟ್ಟು ಕಳಿಸು, ನಾವು ಹೆಂಗ್ ಹಿಡಿದು ಹಾಕಿಬಿಟ್ಟಿವ ಅದನ್ನ ಅಂತೇಳಿ ಆಯಿತು ಅಂತ ಗಂಡನನ್ನು ಬಿಟ್ಟು ಕಳಿಸ್ತಾ ಇದ್ದಾರೆ ಯಮದೇವರು. ಕರೆದು ಅವಳು ಬರ್ತಾಳೆ ಪುನಃ. ಆ ಸ್ಥಳದಲ್ಲಿ ಮಲಗಿದವನು ಆ ಸತ್ಯವಾಗಿ ಎದ್ದೇಳ್ತಾನೆ. ಶಿರೋವೇದನೆ ಇರೋದಿಲ್ಲ. ಅವನಿಗೆ ಏನೋ ಒಂದು ಆಶ್ಚರ್ಯ, ನಾನು ಎಲ್ಲೋ ಬರ್ತಂತೆ, ಯಾರೋ ಕರ್ಕೊಂಡು ಬಂದಂತೆ, ಯಾರೋ ಮಾತಾಡಿದಂತೆ, ಯಾರು ಮಾಡಿದ್ರು ಗೊತ್ತಾಗೋದಿಲ್ಲ. ಕೊನೆಗೆ ಆಶ್ರಮಕ್ಕೆ ಬಂದಾಗ ತಂದೆ ಅವನಿಗೆ ಮಾವನಿಗೆ ಕಂಡು ಬಂದಿರ್ತದೆ, ಅಪ್ಪನಿಗೆ ಮುಂದೆ 100 ಮಕ್ಕಳಾಗ್ತದೆ, ಇವನಿಗೆ ಆಗ್ತದೆ. ಇಷ್ಟೆಲ್ಲವನ್ನ ಜ್ಯೇಷ್ಠ ಮಾಸ ಮಹಿಮೆಯಲ್ಲಿ ಹೇಳಿ, ಸಾವಿತ್ರಿ ಇಂತಹ ಮಹಾಸಮರ್ಥಳಾದ ಸ್ತ್ರೀ, ಆದ್ದರಿಂದ ಅವಳ ಸ್ಮರಣೆ, ಅವಳ ಪೂಜೆ, ಅವಳ ಆರಾಧನೆಯನ್ನು ಮಾಡುವುದರಿಂದ ಲೋಕದಲ್ಲಿ ನಮಗೂ ಕೂಡ ಸ್ತ್ರೀಯರಿಗೆ ಉತ್ತಮವಾದ ಸಂತಾನ, ಗಂಡನಿಗೆ ದೀರ್ಘಾಯುಷ್ಯ, ಲೌಕಿಕ ಸಂಪತ್ತುಗಳೆಲ್ಲವೂ ಬರುವಂತಹದ್ದಾಗ್ತದೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದಾದ ಮೇಲೆ ಈ ಜ್ಯೇಷ್ಠ ಮಾಸದ ಮಹಿಮೆಯಲ್ಲಿ ಹೇಳುವಾಗ ಭವಿಷ್ಯೋತ್ತರ ಪುರಾಣ ಮತ್ತೊಂದು ಮಾತು ಹೇಳ್ತದೆ. ಕೊನೆ 2 ಅಧ್ಯಾಯದಲ್ಲಿ ಹೇಳುವಾಗ, ಒಂದು ಅಧ್ಯಾಯದಲ್ಲಿ ಜ್ಯೇಷ್ಠ ಮಾಸದಲ್ಲಿ ಸ್ನಾನದ ಬಗ್ಗೆ ಹೇಳಿದ್ರೆ, ಪ್ರತಿ ತಿಂಗಳು ಬೇಗನೆ ಸ್ನಾನ ಮಾಡಬೇಕು ಅಂತ ನಿಯಮ ಅದ, ಹಂಗೆ ಇಲ್ಲೂ ಸ್ನಾನವನ್ನು ಬೇಗನೆ ಮಾಡ್ರಿ ಅಂತ ಹೇಳಿದ್ರೆ, ಎರಡನೇ ಅಧ್ಯಾಯದಲ್ಲಿ ಕೊನೆಯದು 31ನೇ ಅಧ್ಯಾಯದಲ್ಲಿ ಹೇಳುವಾಗ ಜ್ಯೇಷ್ಠ ಮಾಸದ ಮಹಿಮೆಯನ್ನ ತಪ್ಪದೆ ಶ್ರವಣ ಮಾಡ್ರಿ ಅಂತ ಹೇಳ್ತದೆ. ಸ್ನಾನ ವ್ರತಗಳು ನಿಯಮಗಳು ಆಗೋದಿಲ್ಲ, ಬಿಡ್ರಿ, ಮಾಡಲೇಬೇಕು. ಏನೋ ಅಶಕ್ತನ, ಆಲಸ್ಯ, ಮತ್ತೊಂದು ಮೂದೊಂದಾದರೂ ಕೂಡ ಕೊನೆ ಪಕ್ಷ ಈ ಮಾಸದ ಮಹಿಮೆಯನ್ನಾದರೂ ಕೇಳ್ರಿ. ಕಿವಿಗೆ ಬಿದ್ದಿತ್ತು ಅಂದ್ರೆ ಯಾವುದಾದ್ರೂ ಒಂದು ಜನ್ಮದಲ್ಲಿ ನಾವು ಇದನ್ನು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ಆದ್ದರಿಂದ ಜ್ಯೇಷ್ಠ ಮಾಸದಲ್ಲಿ ಸ್ನಾನ ಮಾಡಬೇಕು, ಜ್ಯೇಷ್ಠ ಮಾಸದ ಮಹಿಮೆಯನ್ನು ಕೇಳಬೇಕು. ಅದರ ಪುಣ್ಯ ಅಪ್ರತಿಮವಾದ ಪುಣ್ಯ. ಜ್ಯೇಷ್ಠ ಮಾಸದಲ್ಲಿ 1 ತಿಂಗಳು ಸ್ನಾನ ಮಾಡಿದ ಒಬ್ಬ ಬ್ರಾಹ್ಮಣ ಒಂದು ಹುಲಿಗೆ ತನ್ನ ಪುಣ್ಯವನ್ನ ಕೊಟ್ಟರೆ, ಆ ಹುಲಿ ತನ್ನ ಹುಲಿ ಜನ್ಮವನ್ನ ಕಳೆದುಕೊಂಡು ಶುದ್ಧ ಸ್ವರೂಪದಿಂದ ವಿಮಾನವನ್ನೇರಿ ಸ್ವರ್ಗಕ್ಕೆ ಹೋದ ಅಂತ ಬರ್ತದೆ. ಅವ ಜನ್ಮಾಂತದಲ್ಲಿ ಆ ಬ್ರಹ್ಮಹತ್ಯ, ಈ ಹತ್ಯ ಎಲ್ಲಾ ಮಾಡಿ ಅದರ ಪಾಪದ ಫಲವಾಗಿ ಹುಲಿಯಾಗಿ ಹುಟ್ಟಿದ್ದಂತೆ. ಈ ಒಬ್ಬ ವ್ಯಕ್ತಿ ತಾನು ನಿತ್ಯದಲ್ಲಿ ಜ್ಯೇಷ್ಠ ಮಾಸ ಸ್ನಾನ ಮಾಡಿ ಒಂದು ದಿವಸ ನೀರು ತಗೊಂಡು ಬರೋ ಕಾಲಕ್ಕೆ ಕಾಡಿನಿಂದ ಆ ಹುಲಿ ಎದುರು ಬಂದದ್ದಕ್ಕೆ ಗಾಬರಿಯಾಗಿ ಗಡಿಗೆ ಒಗೆದು ಬಿಟ್ಟಂತೆ. ಒಗೆದ್ರೆ ಆ ಗಡಿಗೆ ಒಳಗಿನ ನೀರು ಚೆಲ್ಲಿ ಅವನ ಮೇಲೆ ಬಿದ್ದದ್ದಕ್ಕೆ ಆ ಹುಲಿ ಜನ್ಮ ಹೋತು ಅಂತ ಹೇಳ್ತಾರೆ. ಅಂದ್ರೆ ಇಷ್ಟು
ತೀವ್ರತೆಯನ್ನು ಹೇಳಿದಾಗ ಮಾತ್ರ ಮನುಷ್ಯನಲ್ಲಿ ಆಸಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಜ್ಯೇಷ್ಠ ಮಾಸ ಸ್ನಾನ ಮಾಡಬೇಕು, ಮತ್ತೆ ಜ್ಯೇಷ್ಠ ಮಾಸದ ಮಹಿಮೆಯನ್ನು ಕೇಳಬೇಕು ಅಂತ ಹೇಳ್ತಾ ವೇದವ್ಯಾಸ ದೇವರು ಭವಿಷ್ಯೋತ್ತರ ಪುರಾಣದಲ್ಲಿ ಜ್ಯೇಷ್ಠ ಮಾಸದ ಮಹಿಮೆಯನ್ನು ತಿಳಿಸಿದ್ದಾರೆ ಎಂಬಲ್ಲಿ ಯಥಾಮತಿ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.